ಈ ಮೂರು ವಿಷಯಗಳು ಫಲವನ್ನು ನಿರ್ಧರಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿಕೊಳ್ಳುವವುಗಳು ಗುಣತಃ ತಮ್ಮ ವೈವಿಧ್ಯವನ್ನು ಪಡೆದರೆ ಫಲದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ಮಾಡುವವ ಪ್ರಧಾನವಾಗಿ ಕರ್ತೃ. ಜ್ಞಾನದ ಬಗ್ಗೆ ನೋಡಿಕೊಂಡೆವು. ಕರ್ಮದ ಬಗ್ಗೆಯೂ ಕೃಷ್ಣ ಹೇಳಿದ. ಫಲದ ಅನುಭೋಕ್ತೃ ಕರ್ತೃ. ಆದ್ದರಿಂದ ಅವನು ಕರ್ಮ ಮಾಡುವವನು ಕರ್ಮವನ್ನು ಹೇಗೆ ಮಾಡಿದ ಅಂತ ನೋಡಿಕೊಂಡೆವು. ಆದರೆ ಮಾಡುವವನು ಹೇಗಿರುತ್ತಾನೆ, ಅದರ ಫಲವನ್ನು ಅವನು ಪಡೆಯುವಲ್ಲಿ, ಕರ್ಮದಿಂದ ಲಭ್ಯವಾದ ಫಲವನ್ನು ಪಡೆಯುವಲ್ಲಿ ಅವನೆಷ್ಟು ಯೋಗ್ಯನಿದ್ದಾನೆ, ಆ ಯೋಗ್ಯತೆ ಮೇಲೆ ಫಲವನ್ನು ಕೊಡಲಾಗುವುದು. ಹಿಂದೆಲ್ಲ ಪರೀಕ್ಷೆಯಲ್ಲಿ ಅಂಕ ಮೌಲ್ಯಮಾಪನದಲ್ಲಿ ಒಂದು ವ್ಯವಸ್ಥೆ ಇತ್ತು. ಚಂದವಾಗಿ ಬರೆದ ಅಕ್ಷರಗಳಿಗೆ ಒಂದು 5 ಅಂಕಗಳು ಅಂತ ಹೀಗೆಲ್ಲ ಇತ್ತು. ಅಕ್ಷರಗಳ ಮೇಲೆಯೂ ಗಮನ ಇರಬೇಕು ಅಂತ, ಕೇವಲ ವಿಷಯಗಳ ಮೇಲೆ ಮಾತ್ರ ಅಲ್ಲ. ಹಾಗಾಗಿ ಇದನ್ನು ಕೆಲವರು ಲಾಭ ಹೊಡಿತಿದ್ರು, ನಿಧಾನಕ್ಕೆ ಚಂದ ಮಾಡಿ ಬರಲಿಕ್ಕೆ ಹೋಗಿ. ಹೀಗೆ ಕರ್ಮದಲ್ಲಿ ಬೆಲೆಯನ್ನು ಪಡೆಯುವಲ್ಲಿ ಕರ್ತೃವಿನಲ್ಲಿ ಅನೇಕ ಗುಣಲಕ್ಷಣಗಳಿರಬೇಕು. ಇದು ಖಾಲಿಯದ್ದು ಮಾತ್ರ ಅಲ್ಲ, ಇನ್ನೊಂದಿತ್ತು. ಇಡೀ 25 ಅಂಕಗಳನ್ನೇ ತೆಗೆದಿರ್ತಿದ್ರು 100ರಲ್ಲಿ. ಅದು ಯಾಕೆಂದರೆ ಅವನ ಒಂದು ವರ್ಷದಲ್ಲಿ ಬಂದಿರತಕ್ಕಂತಹ ಶಾಲೆಗೆ ಬಂದಿರುವ ನಮೂನೆಗಳಲ್ಲಿ, ಅವನ ಗುಣಲಕ್ಷಣಗಳಲ್ಲಿ ಯಾವಾಗಲೂ ತಡ ಬರ್ತಾನೋ, ಯಾವಾಗಲೂ ತಂಟೆ ಮಾಡುತ್ತಾನೋ, ಇವನ್ನೆಲ್ಲ ಇಟ್ಟುಕೊಂಡು ಅವನ ಗುಣನಡತೆಗಳಿಗೆ ಅಂತ ಒಂದು ಅಂಕ ಬೇರೆ ಸೇರಿಸ್ತಿದ್ರು. ಅದೆಲ್ಲ ಇಚ್ಛಾನುಸಾರವಾಗಿ ನಡೀತಿತ್ತು. ಇದನ್ನಿಟ್ಟುಕೊಂಡು ಕರ್ತೃವಿನ ಲಕ್ಷಣಗಳಲ್ಲಿ ಅನೇಕ ಮುಖಗಳನ್ನಿಟ್ಟುಕೊಂಡು ಫಲವನ್ನು ಪಡೆಯಲು ಎಷ್ಟು ಯೋಗ್ಯ ಎನ್ನುವುದಕ್ಕೆ ಹೇಳುತ್ತಾರೆ. ಹೇಗೆ ಕರ್ಮವನ್ನು ಸಾತ್ವಿಕ, ರಾಜಸ, ತಾಮಸ ಹೇಳುವಾಗ ಕೆಲವು ಲಕ್ಷಣಗಳಿಂದ ನಾವು, ಅಂದರೆ ಯಾವುದು ಬೇಡವಾದ ಲಕ್ಷಣಗಳುಂಟೋ, ತಪ್ಪು ಕರ್ಮಗಳುಂಟೋ, ಅಲ್ಲಿ ಅದನ್ನು ನಾವು ಗುಣಾತ್ಮಕವಾಗಿಟ್ಟುಕೊಂಡಾಗ ಅದು ಸಾತ್ವಿಕ ಕರ್ಮಕ್ಕೆ ಬೇಕಾಗ್ತದೆ ಅಂತ ನೋಡಿಕೊಂಡೆವು. ಹೀಗೆ ಆಚೀಚೆ ಆಗತ್ತೆ. ಒಂದೇ ಎಲ್ಲವನ್ನು ಒಂದೇ ಕಡೆ ಹೇಳುವುದಿಲ್ಲ, ಪ್ರಧಾನವಾದ ಲಕ್ಷಣ ಒಂದೊಂದು ಕಡೆ ಹೇಳುತ್ತಾ ಗೌಣ ಲಕ್ಷಣಗಳನ್ನು ಇನ್ನೊಂದು ಕಡೆಯಲ್ಲಿ ವಿರೋಧ ಲಕ್ಷಣದಲ್ಲಿ ಇಟ್ಟುಕೊಳ್ಳಬೇಕು ಅಂತ ತೋರಿಸಿಕೊಂಡೆವು ನಾವು. ಅದು ಬರುತ್ತೆ, ಹಾಗೆ ಮಾಡಲಿಕ್ಕಾಗತ್ತೆ ಅಂತ. ಅದರಂತೆ ಕರ್ತೃವಿನಲ್ಲಿಯೂ ಒಳ್ಳೆಯ ಕರ್ತೃ, ಪೂರಾ ಹಾಳು ಕರ್ತೃ, ಮಧ್ಯಮ ಕರ್ತೃ, ಸಾತ್ವಿಕನಾದವ, ರಾಜಸನಾದವ, ತಾಮಸನಾದವ ಅಂತ 3 ಕರ್ತೃಗಳ ಬಗ್ಗೆ ಇದು ಒಂದು ವಿಶೇಷ. ಇಷ್ಟರವರೆಗೆ ಬಾರದ ಕೃಷ್ಣನ ಒಂದು ಕರ್ಮ ಸಿದ್ಧಾಂತದಲ್ಲಿ ಹೆಚ್ಚು ಛಾಪು ಕೊಡತಕ್ಕಂಥ ಮಾತು. ನಾವೆಲ್ಲ ಹೇಳಿಕೊಳ್ಳುತ್ತೇವೆ ಏನು ಅಂದರೆ, ಎಲ್ಲ ಮನುಜರೇ, ಸರಿಯಾಯಿತು, ವಿಶ್ವದಲ್ಲಿ ಹುಟ್ಟಿದವರೆಲ್ಲರೂ ಮನುಜರು. ಇನ್ನೂ ಒಂದು ಸ್ವಲ್ಪ ಅಧ್ಯಾತ್ಮವಾದ ಮಾಡಿಕೊಂಡ್ರೆ, ಬ್ರಹ್ಮಣ ಸೃಷ್ಟಪೂರ್ವಮಿ ಸರ್ವಂ ಬ್ರಹ್ಮವಿದಂ ಜಗತ್. ಸೃಷ್ಟಿ ಮಾಡಿದ ಯಾರು? ನಮ್ಮ ಸೃಷ್ಟಿಕರ್ತರು ಬ್ರಹ್ಮದೇವರು. ಆದ್ದರಿಂದ ಎಲ್ಲರೂ ಬ್ರಾಹ್ಮಣರು. ಅಂದರೆ ಶಬ್ದದ ಹೇಳಲಿಕ್ಕೆ ಏನು ಕಷ್ಟ ಇಲ್ಲ, ಹೇಳುವ ನಮೂನೆಗಳಿದು. ಬ್ರಹ್ಮನೇ ಸೃಷ್ಟಿ ಮಾಡಿದ್ದು, ಆದ್ದರಿಂದ ನಾಯಿ ಮರಿಯೂ ಬ್ರಾಹ್ಮಣವೇ. ಹೇಳುವ ಶಬ್ದವನ್ನು ಇಟ್ಟುಕೊಂಡರೆ ನಾವು ಬ್ರಹ್ಮಣ ಸೃಷ್ಟಪೂರ್ವಮಿ ಸರ್ವಂ ಬ್ರಾಹ್ಮಮಿದಂ ಜಗತ್ತಲ್ವ. ಅಲ್ಲಿ ಸರ್ವಂ ಹೇಳುವಾಗ ಮನುಷ್ಯ ಅಂತ ಹೇಳಿದ. ನಾವು ಮನುಜರು ಹೇಳಿಕೊಳ್ಳುವಲ್ಲಿ ನಾವೆಲ್ಲರೂ ಬ್ರಾಹ್ಮಣರು ಅಂತ ಹೇಳಿಕೊಳ್ಳುವ ಹೆಮ್ಮೆ ಇದ್ದಲ್ಲಿ ಆ ಪ್ರಮಾಣ ಎಲ್ಲವನ್ನು ಪ್ರಾಣಿ ಜಾತಿಯನ್ನು ಹೇಳಿಬಿಟ್ಟಿದೆ. ಕಪ್ಪೆಯೂ ಆಗ್ತದೆ. ಅದನ್ನ ಇಷ್ಟರಲ್ಲಿ ನಡೆದು ಹೋಗಲಿಲ್ಲ ಚಿಂತನೆಗಳು. ಅದರಿಂದ ವಾಸ್ತವವಾಗಿ ಇದನ್ನೆಲ್ಲ ನೋಡಿಕೊಂಡಾಗ ಮಾತುಗಳು ಎಲ್ಲಿಯೋ ಇರುತ್ತವೆ, ನಾವೆಲ್ಲರೂ ಒಂದೇ. ನಮ್ಮ ಧಮನಿಗಳಲ್ಲಿ ಹರಿಯುವ ನೆತ್ತರು ಎಲ್ಲರದ್ದು ಒಂದೇ. ಆ ಸೇತು ಹಿಮಾಚಲ ನಮ್ಮ ದೇಶ ಇಟ್ಟುಕೊಂಡ್ರೆ ಇನ್ನು ಧ್ರುವದಿಂದ ಹಿಡಿದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಇರತಕ್ಕಂಥ ಅಲ್ಲ, ನೆತ್ತರು ಎಲ್ಲರದ್ದು ಒಂದೇ. ಹಾಗಾದರೆ ಪ್ರಾಣಿಗಳ ನೆತ್ತರು ಒಂದೇ ಇರ್ತದೆ, ಕೆಂಪೇ ಇರ್ತದೆ. ಇವತ್ತು ನೆತ್ತರುಗಳು ಒಂದೇ ಅಲ್ಲ ಎನ್ನುವುದು ನಮಗೆ ಗೊತ್ತಿತ್ತು. ಅದರಲ್ಲಿ ಎಷ್ಟು ಜಾತಿ ಇದೆ ಅಂತ ನೋಡಿ. ನೆತ್ತರಲ್ಲಿ ಜಾತಿ ಇರುವಾಗ ಮನುಷ್ಯರಲ್ಲಿ ಜಾತಿ ಇಲ್ವಾ? ಆ ನೆತ್ತರಿನವ ಅಂತ ಜಾತಿ ಮಾಡಲಿಕ್ಕೆ ಬರೋದಿಲ್ವ? ಧನಾತ್ಮಕವಾದವ, ಮೈನಸ್ ಇದ್ದವ, ಓ ಇದ್ದವ, ಬಿ ಇದ್ದವ ಎಲ್ಲ ಹೇಳಲಿಕ್ಕೆ ಬರೋದಿಲ್ವ? ಹಾಗೆ ಪ್ರಾಣಿಗಳಲ್ಲಿ ಅದೇ ನೆತ್ತರುಗಳಲ್ಲಿ ಹೆಚ್ಚು ಕಡಿಮೆ ಉಂಟು. ಮತ್ತೆ ಪುನಃ ಬಿಸಿ ತಣ್ಣಗೆ ನೆತ್ತರು ಅಲ್ಲಿ ಬೇರೆ ಇದೆ. ಮನುಷ್ಯರಲ್ಲಿ ಎಲ್ಲರಲ್ಲಿ ಬಿಸಿ ನೆತ್ತರೆ. ನಿನಗೆಂತ ಬಿಸಿಯಾಗಿ ಹೇಳಿದೆ? ಎಲ್ಲರಿಗೂ ಬಿಸಿಯೇ. ಮನುಷ್ಯ ಅಂದರೆ ಮನುಷ್ಯ ಜಾತಿಗೆ ಎಲ್ಲರಿಗೂ ಒಂದೇ ಬಗೆ ಬಿಸಿ ನೆತ್ತರಿನವನು ಅಂತ. ಕೋಲ್ಡ್ ಬ್ಲಡೆಡ್ ಅಲ್ಲ, ಅದು ಎನಿಮಲ್ಸ್ ಬೇರೆ ಉಂಟು. ಹೀಗೆ ಬಣ್ಣ ಇರುತ್ತೆ ಕೆಲವು ಪ್ರಾಣಿಗಳಲ್ಲಿ. ಅವುಗಳ ಪ್ರಭೇದದಿಂದ ಯಾಕೆ ಆಯಿತು ಅಂದರೆ ಅವುಗಳ ತಿನ್ನುವಿಕೆಯಿಂದ. ಹಿಂದೆ ಹೇಳಿದ್ದ ಕೃಷ್ಣ, ಆಹಾರ ಸಾತ್ವಿಕ ಯಾವುದು ಅಂತ. ಸಾತ್ವಿಕ ಆಹಾರವನ್ನು ಪಡೆದಾಗ ಅವನ ನೆತ್ತರು ಸಾತ್ವಿಕ ಇರಬೇಡವೇ ಅಂತ ಪರೀಕ್ಷೆಯಲ್ಲಿ ಬರಲೇಬೇಕಲ್ಲ.
ನೀನೇನು ತಿನ್ನುವುದು ದಿನ? ಹಾಲು ಹಣ್ಣು ಮಾತ್ರ. ಹಾಗಾದರೆ ನಿನ್ನ ನೆತ್ತರಲ್ಲಿ ಹಾಲು ಹಣ್ಣಿನ ಕಂಟೆಂಟ್ಸ್ ಮಾತ್ರ ಇರಬೇಕಲ್ವ? ನೀನೇನು ತಿಂತಿ? ನಾನು ದಿನ ಎಲುಬು ಮಾಂಸ ಮುದ್ದೆ ಎಲ್ಲ ತಿಂತೇನೆ. ಹಾಗಾದ್ರೆ ಅದೇ ಇರಬೇಕಲ್ಲ, ಇರಲೇಬೇಕಲ್ಲ. ವ್ಯತ್ಯಾಸ ಖಂಡಿತಲ್ಲ, ಕಾಣೋದಿಲ್ಲ. ಹೇಗೆ ಹೇಳುವ ನಾವು? ಪ್ರಾಣಿಗಳಲ್ಲಿ ಮಾಂಸವನ್ನು ತಿನ್ನಲು ಬೇಕಾದ ಹೈಡ್ರೋಕ್ಲೋರಿಕ್ ಏನೋ ಒಂದು ಆಮ್ಲ ಇದೆ, ಆ್ಯಸಿಡ್, ಅದು ಕಂಡಾಬಟ್ಟೆ ಇದೆ. ಮನುಷ್ಯನಲ್ಲಿ ಇಲ್ಲ. ಅದು ಇದೇ ಇಲ್ಲ ಅಲ್ಲ, ಎಲ್ಲ ಇರಬೇಕೇ ತಾನೇ. ಆದರೆ ಅದು ಮೂಳೆಯನ್ನು ತಿಂದು ಕರಗಿಸುವಂತಹ ಪ್ರಮಾಣದಲ್ಲಿ ಇಲ್ಲ. ಆದ್ದರಿಂದ ಮನುಷ್ಯನಿಗೆ ಮೂಳೆ ತಿನ್ನಲಿಕ್ಕೆ ಆಗೋದಿಲ್ಲ. ನೋಡಿ, ಅವನು ಮನುಷ್ಯ ಒಂದೊಮ್ಮೆ ನೀವು ಮಾಂಸಾಹಾರಿ ಹೌದು ಅಂತ ವಾದ ಮಾಡೋದಾದರೆ, ಬೇಟೆ ಮಾಡ್ತಿದ್ದ, ಅದು ಮಾಡ್ತಿದ್ದ, ಹಾಗಿದ್ದ ಹೀಗಿದ್ದ, ರಾಜಸೂಯಾದಿಗಳಲ್ಲಿ ಪ್ರಾಣಿ ಬಲಿ ಮಾಡ್ತಿದ್ರು, ಎಲ್ಲ ತಿಂತಿದ್ರು, ಹೌದಾಗಿದ್ದರೆ ಅವರು ಸಹಜವಾಗಿಯೇ ಮಾಂಸಾಹಾರಿ ಆಗಿದ್ದರೆ ಮೂಳೆಯನ್ನು ತಿನ್ನಲಿ, ಪ್ರಾಣಿಗಳಂತೆ ಹಸಿ ತಿನ್ನಲಿ, ಬೇಟೆಯಾಡಿ ತಿನ್ನಲಿ. ಕಾಡು ಮನುಷ್ಯರು ಯಾರು ಹೇಳಿದ್ದು ಬೆಂಕಿ ಹಾಕಿ ತಿಂತಿರಲಿಲ್ಲ ಅಂತ? ಹೇಗೆ ಹೇಳ್ತೀರಿಲ್ಲ ಅಂತ ನೀವು? ಒಂದೇ ಪ್ರಶ್ನೆ ಬಂತು. ಹಿಂದಿನ ಜನಾಂಗದವರು ಸಹ ಬೇಯಿಸಿ ತಿನ್ನುವುದಿಲ್ಲ ಎನ್ನುವುದನ್ನು ಯಾವ ಪುರಾವೆಯಲ್ಲಿ ಹೇಳ್ತೀರಿ? ಇವತ್ತಿನವರೆಗೆ ಉತ್ತರ ಇಲ್ಲ ಅದಕ್ಕೆ, ಐತಿಹಾಸಿಕವಾಗಿಲ್ಲ. ಹಸಿ ಹಸಿ ಬೇಟೆಯಾಡ್ತಿದ್ರು ಸರಿ, ಹಸಿ ಹಸಿ ತಿಂತಿದ್ರು ಇಲ್ಲ. ಚಿತ್ರದಲ್ಲಿ ತೋರಿಸ್ತಾರೆ ನಿಮಗೆ. ಚಿತ್ರದಲ್ಲಿ, ಅವರ ಚಿತ್ರದಲ್ಲಿ ಬೇಯಿಸುವ ಚಿತ್ರವೂ ಉಂಟು. ಅದು ವಿಧಾನ ಗೊತ್ತಿದೆ ಅವರಿಗೆ. ನಮಗಿಂತ ಚೆನ್ನಾಗಿರತಕ್ಕಂಥ ಮದ್ದಿನ ವಿಜ್ಞಾನ ಇತ್ತವರಲ್ಲಿ. ಹಾವು ಕಚ್ಚಿದರೆ ಏನು ಮಾಡಬೇಕು, ಯಾವ ಮೂಲಿಕೆಯನ್ನು ಪ್ರಯೋಗ ಮಾಡಬೇಕು, ಹೇಗೆ ಪ್ರಯೋಗ ಮಾಡಬೇಕು, ಅದನ್ನು ಸುಟ್ಟು ಗಾಯಗಳಿಗೆ ಹಚ್ಚಿ ಲೇಪ ತೆಗೆದು ಯಾವುದೇ ರೀತಿಯಾದ ಕಲೆಯೂ ಇಲ್ಲದಂತೆ ಮಾಡ್ತಿದ್ರು ಅವರು. ಹಾಗೆ ಸುಡಬೇಕಾದ್ರೆ ಅಗ್ನಿಯ ವಿದ್ಯೆ ಗೊತ್ತಿರಬೇಕು ಅವರಿಗೆ ಬೆಂಕಿಯೇ ಇರಲಿಲ್ಲ. ಅವರು ಹಸಿ ಹಸಿ ತಿಂದಿದ್ರು. ಮತ್ತೆ ಎಲ್ಲಿಯೋ ಒಂದು ಬೆಂಕಿಗೆ ಬೆಂದ ಪ್ರಾಣಿಯನ್ನು ತಿನ್ನುವಾಗ ರುಚಿ ಹತ್ತಿ ಮತ್ತೆ ಬೇಯಿಸ್ಲಿ ಶುರು ಮಾಡಿದರು. ಇವರು ಕತೆ ಹೇಳೋದು ನಮಗೆ, ನಾವು ಹೌದಲ್ಲಪ್ಪ ಹೌದಲ್ಲ ಹೇಳೋದು. ವಾಸ್ತು ಏನು ಇರಲಿಲ್ಲ ಅಂತ, ಶುದ್ಧ ಸುಳ್ಳು ವಾಸ್ತವವಾಗಿ. ಹೀಗಾಗಿ ಪ್ರತಿಯೊಂದು ವಿಷಯದಲ್ಲಿಯೂ ವ್ಯತ್ಯಾಸ ಇದೆ, ವ್ಯತ್ಯಾಸ ಬರಲೇಬೇಕು. ಆದ್ದರಿಂದ ಕರ್ತೃ ಪ್ರಧಾನನಾಗಿ ಕರ್ಮದಲ್ಲಿ ಫಲವನ್ನು ಪಡೆಯುವಲ್ಲಿ ತನ್ನ ಆಹಾರಗಳಿಂದ, ನೀತಿ ನಿಯಮಗಳಿಂದ ಅದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಮುಖ್ಯವಾಗಿ ಮೊದಲಾಗಿ ಕರ್ತೃವಿನ ಬಗ್ಗೆ ಒಂದು ತೀರಾ ನಿರ್ದಾಕ್ಷಿಣ್ಯವಾಗಿ ಕೃಷ್ಣ ಇಲ್ಲಿ ಹೇಳ್ತಾನೆ. ನೀವೆಲ್ಲ ಒಂದೇ ಬಗೆ ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ ಇಲ್ಲ ಅಂತ, ಸಾಧ್ಯವೇ ಇಲ್ಲ ಅಂತ. ಒಂದೊಂದು ಬಗೆ ಅಂತಾನೆ. ಯಾಕೆ? ಸುಮಾರು ಲಕ್ಷಣಗಳು, ಸುಮಾರು ಲಕ್ಷಣ ಸಾತ್ವಿಕನದ್ದು, ಸುಮಾರು ಲಕ್ಷಣ ರಾಜಸನದ್ದು, ಸುಮಾರು ಲಕ್ಷಣ ತಾಮಸನದ್ದು ಕೃಷ್ಣ 3 ವಿಭಾಗ ಮಾಡ್ತಾನೆ. ಈ 3 ವಿಭಾಗದಲ್ಲಿ ಮತ್ತೆ 300 ವಿಭಾಗ ಮಾಡ್ಬೋದು ನಾವು, ಆ ಒಂದೊಂದು ಲಕ್ಷಣಗಳು ಆಚೀಚೆ ಹೋದಾಗ. ಆನಂತರ ಒಂದೊಂದು ಲಕ್ಷಣಗಳು 100ಕ್ಕಿದ್ದರೆ, 150 ಇದ್ದರೆ, ಅರ್ಧಕ್ಕರ್ಧ ಇದ್ದರೆ ಅಂತ ಮಾಡೋದು ಆ ಲಕ್ಷಣಗಳು. ಹೀಗಾಗಿ ಲಕ್ಷಣಗಳಲ್ಲಿರತಕ್ಕ ಆಂಶಿಕವಾದ ಭೇದದಿಂದಾಗಿ ಕರ್ತೃಗಳಲ್ಲಿ ಪ್ರತಿಯೊಬ್ಬನಲ್ಲಿಯೂ ಭೇದವನ್ನು ಸಾಧ್ಯತೆ ಮಾಡಲಿಕ್ಕೆ ಆಗುತ್ತೆ. ಅದನ್ನು ಒಂದೇ ತರಗತಿಯಲ್ಲಿ ಒಂದೇ ವರ್ಷಗಳಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಒಂದೇ ಅಧ್ಯಾಪಕನಿಂದ ಒಂದೇ ಅಂತರಗಳಲ್ಲಿ ಇಷ್ಟು ಗಂಟೆ ಇಷ್ಟು ಅವಧಿಗಳಲ್ಲಿ ಪಾಠ ಕೇಳಿದರೂ ಅವರವರ ಧಾರಣೆಯ ಶಕ್ತಿಯ ಮೇಲೆಗೆ ಅದು ಭಿನ್ನ ಭಿನ್ನವಾದಂತಹ ಚಿಂತನೆಯಿಂದ ಹೊರಗೆ ಬರ್ತದೆ, ಬರಲೇಬೇಕು. ಇದನ್ನು ಅದರಿಂದ ಕರ್ತೃತ್ವದಲ್ಲಿ ಇರತಕ್ಕ ವ್ಯತ್ಯಾಸವನ್ನು ಮೊದಲು ತೋರಿಸಿಕೊಟ್ಟು ಜಗಜ್ಜಾಹೀರು ಮಾಡಿ ಕೃಷ್ಣ ಕರ್ಮ ಸಿದ್ಧಾಂತದಲ್ಲಿ ಫಲದ ವ್ಯವಸ್ಥೆಗಳಲ್ಲಿ ಕರ್ತೃ ತನ್ನ ವೈವಿಧ್ಯದಿಂದಾಗಿ ಫಲವನ್ನು ವಿವಿಧವಾಗಿ ಪಡಿತಾನೆ ಎನ್ನುವುದನ್ನು ಸಾಬೀತು ಮಾಡಿದ. ಇದರಿಂದ ಭಗವಂತನ ಸ್ವಾಮಿಯ ಕರ್ಮಸ್ವಾಮಿಯ ಫಲದಾತೃವಿನ ಯಾವುದೇ ರೀತಿಯಾದ ಕೈವಾಡಗಳು, ವೈಷಮ್ಯಗಳು, ನೈರ್ಗುಣ್ಯಗಳು ಇಲ್ಲ ಅಂತ. ದೇವರು ವಿಷಮ ಇದ್ದಾನೆ, ನಾನು ಹಾಗೆ ಮಾಡಿದೆ ಕರ್ಮ, ಇವನು ಹಾಗೆ ಮಾಡಿದ, ಆದರೆ ಅವನಿಗೆ 100ಕ್ಕೆ 100 ಕೊಟ್ಟ, ನನಗೆ 50ಕ್ಕೂ ಕೊಟ್ಟಿಲ್ಲ ಫಲವನ್ನು. ಅವನಿಗೆ ಇಲ್ಲಿಯೂ ಕೊಟ್ಟ, ಅಲ್ಲಿಯೂ ಕೊಟ್ಟ, ನನಗೆ ಇಲ್ಲಿ ಕೊಟ್ಟೇ ಇಲ್ಲ, ಅಲ್ಲಿ ಮಾತ್ರ ಕೊಟ್ಟ. ಏನು ಕೇಳಲಿಕ್ಕಿಲ್ಲ ಅಂದಾನೆ. ಕರ್ಮತಂತ್ರದಲ್ಲಿ ಬರತಕ್ಕಂಥ ಕರ್ತೃವಿನ ವೈಗುಣ್ಯ ಅಥವಾ ವೈಪರೀತ್ಯ, ಕರ್ತೃ ತನ್ನ ಕರ್ಮದಲ್ಲಿ ಮಾಡಿರತಕ್ಕ ಲೋಪದೋಷ ಅಥವಾ ಹೆಚ್ಚು ಕಡಿಮೆ, ವೈಗುಣ್ಯ ವೈಪರೀತ್ಯ. ಬಿಟ್ಟು ಹೋಗಿರುವುದು ಒಂದು, ಹೆಚ್ಚು ಕಡಿಮೆ ಅಂದರೆ ಬಿಟ್ಟು ಹೋದದ್ದು, ಸೇರಿಸಲ್ಪಟ್ಟದ್ದು ಅಂತ. ಕಡಿಮೆ ಅಂದರೆ ನ್ಯೂನತೆ, ಹೆಚ್ಚು ಅಂದರೆ ಎಂಥದ್ದು ಅಧಿಕ ಆಗಿದೆ, ಹಾಕುವಲ್ಲಿ ಹೆಚ್ಚು ಬಿದ್ದಿದೆ. ಆದ್ದರಿಂದ ಆಹುತಿ ದ್ರವ್ಯಗಳು ಕೊಡುವಾಗ ಎಷ್ಟು ಹೇಳಿದ್ದು ಅಷ್ಟೇ ಕೊಡು. ಪ್ರಸತಿ ಮಾತ್ರಂ ಅಂದರೆ ಪ್ರಸತಿ ಮಾತ್ರಮ್ಮೆ. ಮಾಡಿದ್ದು ಹೆಚ್ಚಾಗಿದೆ ಅಂತೇಳಿ ಒಟ್ರಾಶಿ ಹಾಕುವುದುಂಟಲ್ಲ, ಪೂರ ತಪ್ಪು, ಹಾಕಲಿಕ್ಕಿಲ್ಲ. ಇಲ್ಲ ಅಂದರು ಶಿಷ್ಟಾಹುತಿ ಬೇರೆಯೇ ಉಂಟು ಹೇಳ್ತಾರೆ. ಆದ್ದರಿಂದ ಕೊನೆಗೊಂಡು ಇನ್ನು ಉಳಿಸುವುದು ಬೇಡ, ಖಾಲಿ ಮಾಡಿದರೆ ಆಗುವುದಿಲ್ಲ. ಖಾಲಿ ಮಾಡಲಿಕ್ಕೆ ಮಂತ್ರ ಇಲ್ಲ, ಹಾಕಲಿಕ್ಕೆ ವ್ಯವಸ್ಥೆ ಇಲ್ಲ. ಉಳಿಯಿತೋ ಉಳಿಸಬೇಕು ಅಂತ ಅರ್ಥ, ಉಳಿದಿದೆ ಉಳಿಯಿದೆ. ಏನು ಮಾತಾಡುವಾಗಿಲ್ಲ. ಎಳ್ಳು ಉಳಿದ್ರೆ ಎಂತ ಮಾಡೋದು? ಎಳ್ಳು ಉಳಿದ್ರೆ ಉಂಡೆ ಮಾಡಿ ತಿನ್ನುವುದು, ಮತ್ತೇನು ಪ್ರಸಾದ, ಯಜ್ಞಶೇಷ.
ಯಜ್ಞಶಿಷ್ಟಾಶಿನ ಸ್ವಂತಹ ಮುಚ್ಚಂತೆ. ಎಂಥ ಪದಾರ್ಥ ಇದ್ದರೂ ಆಹುತಿ ದ್ರವ್ಯವಾಗಿ ವಿನಿಯೋಗಿಸಿಕೊಂಡದ್ದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಕಲಿಕ್ಕೊಂಡು ಅಷ್ಟೇ ಪ್ರಮಾಣ. ಒಂದು ಆಹುತಿ ಹೆಚ್ಚು ಹಾಕಲಿಕ್ಕಿಲ್ಲ, ಆಹುತಿಯ ದ್ರವ್ಯವನ್ನು ಹೆಚ್ಚು ಮಾಡಲಿಕ್ಕಿಲ್ಲ. ಉಳಿದರೆ ಉಳಿಯುತ್ತೆ ಅಂತಲೇ ಅರ್ಥ. ಇಷ್ಟೆಲ್ಲ ವ್ಯವಸ್ಥೆ ಇದೆ, ಅದನ್ನು ತಪ್ಪಿಸುವುದೇನು? ಅದರಿಂದ ಲೋಪದೋಷ ಎನ್ನುವುದಕ್ಕೆ ಹೆಚ್ಚು ಕಡಿಮೆ ಹೇಳುವುದು ಹೇಳಿದ ನ್ಯೂನತೆ ಆಧಿಕ್ಯ ಆಗುವುದುಂಟು. ಅದನ್ನೆಲ್ಲವನ್ನು ಇಟ್ಟುಕೊಂಡು ಕೃಷ್ಣ ತನ್ನಲ್ಲಿ ಕರ್ಮದ ಸ್ವಾಮಿತನದಲ್ಲಿ ಫಲವನ್ನು ಕೊಡುವಲ್ಲಿ ಯಾವುದೇ ರೀತಿಯಾದ ಅನ್ಯಾಯ ಆಗಿಲ್ಲ ಎನ್ನುವುದಕ್ಕೆ ಇಷ್ಟೆಲ್ಲ ಮಾತುಗಳಲ್ಲಿ ಕರ್ಮದ ಬಗ್ಗೆ ಹೇಳುತ್ತಾ ಬಂದವ ಕರ್ತೃವಿನ ಬಗ್ಗೆ ಕೊನೆಗೆ ಉದ್ಧಾರ ಮಾಡುತ್ತಾನೆ, ಹೇಳುತ್ತಾನೆ. ಹೇಗಿದ್ದಾನೆ ಕರ್ತೃ ಅಂದರೆ? ಸಾತ್ವಿಕ ಕರ್ತೃ, ಮುಕ್ತ ಸಂಘ, ಅನಹಂವಾದಿ, ಧೃತ್ಯುತ್ಸಾಹ ಸಮನ್ವಿತ, ಸಿದ್ಧ್ಯಸಿದ್ಧ್ಯೋ ನಿರ್ವಿಕಾರ, ಕರ್ತ ಸಾತ್ವಿಕ ಉಚ್ಯತೆ. ಇವನ ಲಕ್ಷಣವನ್ನು ಹೇಳುವಾಗ ಒಂದು 4 ಲಕ್ಷಣ ಹೇಳಿದರೂ 5-6 ಮಾಡ್ತಾನ. ಮೊದಲು ಹೇಳಿದ ಮುಕ್ತ ಸಂಘ, ಅನಹಂವಾದಿ, ಧೃತಿ ಉತ್ಸಾಹ ಸಮನ್ವಿತ. 1-2 ಆಯ್ತಲ್ಲಿ. ಧೃತಿ ಸಮನ್ವಿತ, ಉತ್ಸಾಹ ಸಮನ್ವಿತ. ಧೃತ್ಯುತ್ಸಾಹ ಸಮನ್ವಿತ ಒಟ್ಟಿಗೆ ಮಾಡಿದಷ್ಟೆ. ಒಟ್ಟಿಗೆ ಮಾಡಿದ್ರಿಂದ ಒಂದಾಗಲಿಲ್ಲ. ಅವನಲ್ಲಿ ಧೃತಿಯೂ ಇದೆ, ಉತ್ಸಾಹವೂ ಇದೆ ಅಂದರು. ಅದರಲ್ಲಿಯೂ ಮತ್ತೊಂದು ವ್ಯವಸ್ಥೆಗೊಳಿಸಿದ್ದಾನೆ. ಧೃತಿ ಸಮನ್ವಿತ, ಕೇವಲ ಧೃತಿ ಸಮನ್ವಿತ, ಕೇವಲ ಉತ್ಸಾಹ ಸಮನ್ವಿತ, ಧೃತಿ ಉತ್ಸಾಹ ಉಭಯ ಸಮನ್ವಿತ, ಧೃತಿ ಅನ್ವಿತ ಉತ್ಸಾಹ ಅನ್ವಿತ, ಧೃತಿ ಸಮನ್ವಿತ ಉತ್ಸಾಹ ಅನ್ವಿತ, ಧೃತಿ ಅನ್ವಿತ ಉತ್ಸಾಹ ಸಮನ್ವಿತ. ಹೀಗೆ ಸಮುಪಸರ್ಗ ಹಾಕಿಕೊಂಡು ಅದರಲ್ಲಿಯೂ ಮತ್ತೆ ಹೆಚ್ಚು ಕಡಿಮೆಯನ್ನು ತೋರಿಸಿ. ಇದೆಲ್ಲ ತೋರಿಸುವ ವಿಧಾನಗಳು ನೋಡೋದಿಲ್ಲ ನಾವಿದನ್ನು. ಯಾವ ಅನುವಾದಕಾರ ಮುಟ್ಟುವುದಿಲ್ಲ ರೀ. ಇದು ಕೇವಲ ರಾಮನಾಥೀಯಂ ಅಂದರೆ ಒಂದು ದೃಷ್ಟಿಯಿಂದ ನನ್ನ ವ್ಯಾಖ್ಯಾನಗಳು. ಅಂದರೆ ಗೀತೆಯ ಬಗ್ಗೆ ನಾನು ಕೃಷ್ಣನ ನುಡಿಯ ಆಂತರ್ಯಗಳು. ಸಮುಪಸರ್ಗ ಹಾಕುವ ಮೂಲಕ ಕೃಷ್ಣ 2 ಪದಗಳನ್ನು ಒಟ್ಟು ಮಾಡುವ ಮೂಲಕ ಅಲ್ಲಿರತಕ್ಕ ಮೇಳನಗಳಲ್ಲಿ ಕರ್ತೃವಿನ ವೈಪರೀತ್ಯವನ್ನು ತೋರಿಸಿಬಿಟ್ಟ. ಪ್ರಧಾನ ವೈಪರೀತ್ಯವದು. ಅದು ಹೇಳ್ತೇನೆ, ವಿವರಣೆ ಬಂದಾಗ ಸಿಗುತ್ತೆ ನಿಮ್ಗೆ ಹೀಗಿದೆ ಅಂತ. ಆ ಒಂದು ಶಬ್ದ ಕರ್ತೃವನನ್ನು ಎಷ್ಟು ಚೆನ್ನಾಗಿ ಕರ್ಮದಲ್ಲಿ ಅಧೀರನನ್ನಾಗಿ ಮಾಡ್ತದೆ ಅಥವಾ ಅತಂತ್ರನನ್ನಾಗಿಸ್ತದೆ ಅರ್ಥ ಆಗುತ್ತೆ. ಅದು ಕೃಷ್ಣನ ಅದ್ಭುತವಾದಂತಹ ಒಂದು ಕೊಡುಗೆ. ಆದ್ದರಿಂದ ಅದು ಎಷ್ಟೇ ಇಟ್ಕೊಳ್ಳಿ, ನೀವು ಎಷ್ಟೇ ಹೇಳಿ, ಎಷ್ಟು ಬೆರಳು ಮಾಡಿಸುವ, ಇದ್ದ ಬೆಸ್ಟ್ ಬೆರಳೆಲ್ಲ ಮಡಿಸಿಬಿಡುದು, ಮತ್ತೆಂದು ಮಾಡಿ ಬಿಚ್ಚುವುದು. ಮತ್ತೆ ಅಂದರೆ ಹೆಚ್ಚಾದರೆ ಬಿಚ್ಚುವುದು, ಮಡಿಸಿಕೊಂಡಾಗ ಹೆಚ್ಚಾಯಿತೋ ಬಿಚ್ಚುವುದು. ಆನಂತರದ್ದು ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರ. ಸಿದ್ಧಿ ಮತ್ತು ಅಸಿದ್ಧಿ ಇದು ಎರಡರಲ್ಲಿಯೂ ತಟಸ್ಥ, ನಿರ್ವಿಕಾರ. ಇಷ್ಟು ಅಂಶದಲ್ಲಿ ಸಾತ್ವಿಕನ ಅಷ್ಟು ತಿಳ್ಕೊಂಡ್ರೆ ಸಾತ್ವಿಕ ಯಾರು ಗೊತ್ತಾಯ್ತು. ನಾವೆಷ್ಟು ಸಾತ್ವಿಕರು ಬಣ್ಣ ಹಚ್ಚಬಹುದು ಇದರಿಂದ ನೋಡಿಕೊಂಡು. ನಾವು ಸಾತ್ವಿಕ ಕರ್ತೃಗಳಾಗಬೇಕಂದ್ರೆ ನಮ್ಮ ಆಸೆ. ಕೃಷ್ಣನಿಗೂ ಅದೇ ಆಸೆ. ಸತ್ಯ ಹೇಳುತ್ತೆ. ಕೃಷ್ಣ ಯಾಕೆಲ್ಲ ಇದೆಲ್ಲ ಹೇಳುತ್ತಾನೆ ಅಂದರೆ, ರಾಜಸರ ಪರಿಚಯ ಯಾಕಿರಿ? ಯಾರೋ ಒಬ್ಬರು ಕೇಳಿದರು, ದೇವತೆಗಳು ಊಟ ಏನು ಮಾಡ್ತಾರೆ? ನಮ್ಮಲ್ಲಿ ಏನು ಪ್ರಶ್ನೆ ಕೇಳಲಿಕ್ಕೆ ಬರ್ತದೆ. ಹಾಗಾಗಿ ಯಾರು ಏನು ಕೇಳಬಹುದು, ಹೇಳಬೇಕು ಅಂತ ನಿಯಮ ನಮ್ಮಲ್ಲಿ ಇಲ್ಲ, ಕೇಳಿಸಿಕೊಳ್ಬೋದು. ಅವ್ರು ಕೇಳೋದು. ನಾನು ಹೇಳಿದೆ, ನಿಮಗೆ ಯಾಕೆ ಆದರೂ ಉತ್ಸಾಹವರಿ ಅಂದೆ. ನಿಮ್ಮೂಟ ಏನು ಮಾಡಬೇಕು ಅಂತ ಚೆನ್ನಾಗಿ ಕೊಟ್ಟಿದ್ದಾರೆ. ದೇವತೆಗಳು ಊಟ ಮಾಡ್ತಾರೋ, ಮಾಡಬೇಕು, ಮಾಡೋದಿಲ್ಲವೋ, ಮಾಡಬೇಕೇನನ್ನೋ, ಯಾಕೆ? ಅಲ್ಲ, ನಾವು ಯಜ್ಞ ಮಾಡಿದರೆ ಮಾತ್ರ ದೇವತೆಗಳು ಊಟ ಮಾಡುವುದಾ? ನಮ್ಮ ಯಜ್ಞದಲ್ಲಿ ಕೊಟ್ಟ ತೊತ್ತುಗಳು ಮಾತ್ರ ದೇವರಿಗೆ ಊಟವೋ? ಹಾಗೆಲ್ಲ ನಮ್ಮ ಪ್ರಶ್ನೆಗಳಿತ್ತು ಅಂತ. ಚೆನ್ನಾಗಿದೆ, ಪ್ರಶ್ನೆ ಚೆನ್ನಾಗಿದೆ. ಇನ್ನೊಮ್ಮೆ ದೇವತಾಧ್ಯಾಯದ ಬಗ್ಗೆ ನಿಮಗೆ ಹೇಳುವಾಗ ಹೇಳುತ್ತೇನೆ. ಈಗ ಬಿಡಿ, ನಿಮ್ಮ ಊಟ ಚೆನ್ನಾಗಿ ಮಾಡಿ ಅಂದೆ. ನಮಗೆ ಇನ್ನೊಬ್ಬರದ್ದೇ ಯೋಚನೆಗಳು ಹೊರತು ನಮ್ಮದಿಲ್ಲ. ಅವರು ಹಾಗೆ ಹೇಳಿದರು. ಹಾಗಾದರೆ ನಾನು ದೇವತೆಗಳ ಬಗ್ಗೆ ಶಾಸ್ತ್ರದಲ್ಲಿ ಹೇಳಲಿಲ್ಲ, ಹೇಳುತ್ತೇನೆ ಅಂತ ಹೇಳಿದರು. ನೀವು ಹೇಳಿಕೊಳ್ಳಿ, ಅದು ವಿಷಯ ಬೇರೆ. ಮತ್ತು ಶಾಸ್ತ್ರ ಹೇಳಿರಬೇಕು ಅಂತ ನಿರ್ಬಂಧ ಮಾಡಬೇಡಿ ಅಂತ. ದೇವತೆಗಳ ವಿಷಯ, ಮರಮಟ್ಟುಗಳ ವಿಷಯ, ಪ್ರಾಣಿ ಪಕ್ಷಿಗಳ ವಿಷಯ ನಮ್ಮ ಶಾಸ್ತ್ರಗಳು ನಮ್ಮ ಹತ್ರ ಮಾತಾಡ್ತವೆ ಎನ್ನತಕ್ಕಂತಹ ಹುಚ್ಚು ಯೋಚನೆಗಳನ್ನು ಬಿಟ್ಟುಕೊಡೋದು ಒಳ್ಳೆಯದು. ಇವತ್ತು ನಮ್ಮ ಕೈಲಿ ಇರತಕ್ಕ ಶಾಸ್ತ್ರಗಳು ನಮ್ಮನ್ನು ಮಾತಾಡಿಸಲಿಕ್ಕೆ ಬಂದವುಗಳು. ಅದರಲ್ಲಿಯೂ ಯೋಗ್ಯನನ್ನು ಮಾತಾಡಿಸಬೇಕು ಅಂತ ಅದರ ಇರಾದೆ. ಹಾಗಿರುವಾಗ ರಾಜಸ ಕರ್ಮ, ರಾಜಸ ಆಹಾರ, ತಾಮಸ ಜ್ಞಾನ ಯಾಕೆ ಹೇಳಬೇಕು ಅಂದರೆ ಅದನ್ನು ಬಿಡಬೇಕು ಅಂತ ಹೇಳಿತ್ತು ಅಷ್ಟೇ. ನಸುರಾಮ್ ಪಿಬೇತ್ ಯಾಕೆ ಹೇಳಿದರು? ಅವ್ರು ಹೇಳಿದ್ರು. ಇವತ್ತು ಸೈಕಾಲಜಿ ಅಪ್ಲೈ ಮಾಡ್ತಾರೆ ವಿಧಿವಾಕ್ಯಗಳಿಗೆಲ್ಲ. ನಸುರಾಮ್ ಅಂದರೆ ಅವರು ಹೇಳೋ ದೃಷ್ಟಾಂತ ಮಕ್ಕಳಿಗೆ ನೋಡಿ, ಅವ್ರ ಮಕ್ಕಳ ಸೈಕಾಲಜಿಯಲ್ಲಿ ಮಾತಾಡ್ತಾ ಬರೋದು. ಮಕ್ಕಳಾದ್ರೇನು ದೊಡ್ಡವರಾದ್ರೇನು ಅಂದರೆ ಚೈಲ್ಡಿಶ್ ಹೋಗದಿದ್ದರೆ ಎಲ್ಲ ಒಂದೇ ಜಾತಿ. ಮಧ್ಯರಾತ್ರಿ ಆಕಾಶ ನೋಡಬಾರ್ದು ಹೇಳಿದರೆ ಅದನ್ನೇ ಮಾಡೋದು ಮಕ್ಕಳು. ಮಧ್ಯರಾತ್ರಿ ಆಕಾಶದಲ್ಲಿ ಎಂತ ನೋಡುವ ಅಂತ ಹೋಗ್ತಾರೆ, ಕುತೂಹಲ. ಮುಚ್ಚಿಕೊಂಡಲ್ಲಿ ಬಿಚ್ಚಿಕೊಳ್ಳುವುದರಲ್ಲಿ ಕೈ ಹಾಕ್ತಾರೆ ಅವರು, ಆದ್ದರಿಂದ ಹಾಳಾಗ್ತಾರೆ. ಎಲ್ಲವೂ ಹಾಗೆ ವಿಧಿಯಿಂದ
ನಿಷೇಧಕ್ಕೆ ಹೆಚ್ಚು ಪಾರ್ಪತ್ಯ ಬರ್ತದೆ ಅಂತ ಅವರ ತೀರ್ಮಾನಗಳು ಎಲ್ಲ ಹಾಗೆ. ಆದ್ದರಿಂದ ನೀವು ಬಿಚ್ಚಿ ಇಡಿ, ವಿಧಿ ಹಾಕಬೇಡಿ, ಇನ್ಸ್ಟ್ರಕ್ಷನ್ಸ್ ಕೊಡಬೇಡಿ, ರಿಸ್ಟ್ರಿಕ್ಷನ್ಸ್ ಹಾಕಬೇಡಿ, ಮುಕ್ತವಾಗಿರಲಿ, ಎಲ್ಲವೂ ಮುಕ್ತ ಆಗಿರುವಾಗ ಏನು ಆಗುವುದಿಲ್ಲ ಅಂತ. ಎಲ್ಲ ಮುಕ್ತ ಆದರೆ ಇನ್ನಷ್ಟು ಹಾಳಾಗುತ್ತೆ ಎಂದು ಬೋಧ ಇಲ್ಲ ಅವರಿಗೆ. ಅದರಿಂದ ಭಾದ್ರಪದ ಶುದ್ಧ ಚೌತಿ ಚಂದ್ರ ದರ್ಶನ ಮಾಡಬಾರ್ದು ಅಂದರೆ ಅದು ತಲೆಯಲ್ಲಿ ಕೂತವನದ್ದೇ ಕಣ್ಣು ಓಡುವುದು. ದಾರಿಯಲ್ಲಿ ಹೋದಾಗ ಆಚೆ ಒಮ್ಮೆ ನೋಡ್ತಾ ಚಂದ್ರ ಕಂಡ ಆಗತ್ತೆ, ಮತ್ತು ಇನ್ನೊಬ್ಬರೇ ಹೇಳ್ತಾನೆ ಮೇಲೆ ನೋಡಲ್ಲಿ ಎಂದ ಚಂದ್ರ ನೋಡು, ಅದು ನೋಡಿ ಆಯ್ತಲ್ಲ. ಹಾಗೆ ತಾನು ನೋಡ್ತಾ ನೀನು ಅಪವಾದ ತಪ್ಪದು ಅಂತ ಹೇಳ್ತಾರೆ, ಅದರಿಂದ ಅಪವಾದ ಸಿಗಿಬಿಡ್ತದೆ. ಯಾವುದನ್ನು ಬೇಡ ಹೇಳ್ತಾರೆ ಅದನ್ನು ಜನ ಮಾಡ್ತಾರೆ. ಇದು ಎರಡು ದೃಷ್ಟಾಂತ ಕೊಟ್ಟೆ, ದೊಡ್ಡವರಾಗಲಿ ಸಣ್ಣವರಾಗಲಿ. ಇದನ್ನಿಟ್ಟುಕೊಂಡು ನಸುರಾಮ್ ಪಿಬೇತ್ ಉಂಟಲ್ಲ ಶಾಸ್ತ್ರ ಉಂಟು, ಓದಿಕೊಂಡಿದ್ದೀರಲ್ಲ, ಅರ್ಥ ಆಗಿದೆ. ಏನು ಅಂತ, ಕಳ್ಳು ಕುಡಿಬಾರ್ದು ಅಂತ. ಎಂಥದ್ದು ಕುಡಿಬಾರ್ದಿಲ್ಲ, ಎಂತ ನೋಡಬೇಕು ಅಂತ ಕ್ಯೂರಿಯಾಸಿಟಿಯಲ್ಲಿ ಕುಡಿತಾರೆ. ಅದರಿಂದ ಶಾಸ್ತ್ರ ನಮ್ಮನ್ನು ತಪ್ಪು ದಾರಿಯಲ್ಲಿ ಎಳೆದಿದೆ ಅಂತೇಳಿ ವಿಧ ಹಾಕಲಿಕ್ಕೆ ಅವರು ಹಾಕಿಬಿಟ್ರು. ಬೇಕಾದಾಗ ಕುಡಿತಾರೆ. ನೀವು ಸುರೆಯ ಬಗ್ಗೆ ಮಾತಾಡದೇ ಇದ್ದರೆ, ಗಂಟೆಗಟ್ಟಲೆ ಹೇಳದೇ ಇದ್ದರೆ ಯಾರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಸುಮ್ಮನೆ ಇರ್ತಾರೆ. ನೀವು ಹೇಳಲಿಕ್ಕೆ ಹೋಗಿ ಸುರೆಯನ್ನು ಕುಡಿಯುವುದರಿಂದ ಅಮಲು ನೆತ್ತಿಗೇರಿ ಏನು ಮಾಡ್ತಾನೆಂದು ಗೊತ್ತಾಗದೆ ಒಂದಕ್ಕೊಂದುವರೆ ಮಾಡಿಕೊಂಡು ಏನೆಲ್ಲ ಹುರುಪು ಹೇಳಿಕೊಳ್ಳಿಕ್ಕೆ ಹೋದರೆ, ನೋಡು ಒಮ್ಮೆ ಹುರುಪು ಒಂದು ಏನಾಗ್ತದೆ ನೋಡುವ ಅಂತ ಪ್ರಯೋಗ ಮಾಡಲಿಕ್ಕೋಸ್ಕರ ಕುಡಿತಾನೆ ಅಂತ ಅವ್ರು ಹೇಳುವುದು. ಇಲ್ಲ, ಆಗುವುದಿಲ್ಲ. ಯಾಕೆಂದರೆ ಆಗುವುದಿಲ್ಲ ಎನ್ನುವುದು ಮಾನಸಿಕವಾದ ಸ್ತರದ ಮೇಲೆ ನಿಂತಿದೆ. ಈಗೇನಾಯಿತು, ಯಾರಿಗೆ ಅದರ ಕುತೂಹಲದಿಂದ ಅವನು ದಾರಿ ತಪ್ತಾನೋ ಅವನ ಮನಸ್ಸು ಇನ್ನು ಬೆಳೆದಿಲ್ಲ ಎನ್ನುವುದು ಅರ್ಥ ಆಯ್ತಾಗ ಅಷ್ಟೇ. ಯಾವುದು ಮಾಡಬಾರ್ದು ಹೇಳಿದ್ದಾರೋ ಅದು ಅವರಲ್ಲಿಯೂ ಹಾಗೆ. ಬೈಬಲಲ್ಲಿ ಹೇಳ್ತಾರೆ, ಇಬ್ಬರನ್ನು ಮೊದಲು ಕಳುಹಿಸಿಕೊಟ್ಟ ಮರದ ಹಣ್ಣು ಮಾತ್ರ ಆಡಮ್ ಗಾರ್ಡನಲ್ಲಿ ನಿಲ್ಲಿಸಿದ, ಹಣ್ಣು ಮಾತ್ರ ತಿನ್ನಬೇಡಿ ಅಂದ. ಹಣ್ಣು ಮಾತ್ರ ತಿನ್ನಬೇಡಿ ಅಂದದ್ದಕ್ಕೆ ಅವರು ಹಣ್ಣು ಕಿತ್ತು ತಿಂದರು. ಅಲ್ಲಿಂದ ಶುರುವಾಯಿತು ಸಂಸಾರ, ಗಲಾಟೆ, ಜಗತ್ತು, ಶಾಪ, ತಾಪ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಅವರು, ಕಥೆ ಹೇಳಲಿಕ್ಕೆ. ಅಂದರೆ ಅದು ಹಣ್ಣು ತಿನ್ನಬಾರ್ದೇನು, ನಾವು ಎಂಥದ್ದು ಹಂಚು ಅದಕ್ಕೆ, ಅದು ಕರ್ಮಫಲ ಅಂತ ಅರ್ಥ. ಯಾವತ್ತು ಕರ್ಮಫಲ ಭೋಗಕ್ಕೆ ಬರುತ್ತೋ ಅಲ್ಲಿಂದ ಕರ್ಮದ ಸರಪಳಿ ಶುರುವಾಗುತ್ತೆ, ಸಂಸಾರ ಬರುತ್ತೆ ಅನ್ನೋ. ನಾವು ಏನು ಬೇಕಾದ್ರೆ ಅರ್ಥ ಹೇಳುವ, ಆದರೆ ಅದು ಕರ್ಮಫಲ ಅಂತ ಯಾಕೆ ಹೇಳಬೇಕು, ಅದು ಮೋಕ್ಷ ಫಲ ಯಾಕೆ ಹೇಳಬಾರ್ದು, ಅಲ್ಲಿ ಸಿಕ್ಕಿಬಿಡುತ್ತೇವೆ. ನಾವು ಯಾರನ್ನು ಸಮರ್ಥನೆ ಮಾಡಲಿಕ್ಕೆ ಹೋದರೆ ನಾವು ಎಲ್ಲಿಯೋ ಸೋಲ್ತೇವೆ ಎನ್ನುವುದನ್ನು ಮರಿಬಾರ್ದು. ಅದು ಮೋಕ್ಷ ಬಲ, ಅವನು ಮೋಕ್ಷ ಬಲ ಅಂತ ಯಾಕೆ ತಿನ್ಲಿಕ್ಕೆ ಹೋಗಲಿಲ್ಲ, ಹೋಗಬಾರ್ದು ಯಾಕೆ. ನಾವು ಕೆಲವೊಮ್ಮೆ ಹೇಳ್ತಾರೆ, ಮುಚ್ಚಿಟ್ಟು ಹೇಳ್ತಾರೆ ಅದನ್ನು ತೆಗಿಬೇಡ ಅಂತ. ಯಾಕೆಂದರೆ ತೆಗೆದರೆ ನೀನು ಉದ್ಧಾರ ಆಗ್ಬೋದು ಅಂತ ಅರ್ಥ ಇರ್ಬೋದು. ತೆಗೆದ ಹೀಗೆ ಮುಚ್ಚಿಡುವುದು ತೆಗೆಯುವುದು ಎರಡರಲ್ಲಿಯೂ ವ್ಯವಸ್ಥೆ ಏನಿಲ್ಲ. ಅವನವನ ಮಾನಸಿಕವಾದ ಸಂಸ್ತರದ ಮೇಲೆ ಅದು ನಿಂತಿರುತ್ತದೆ. ಶಾಸ್ತ್ರಕಾರರು ವಿಧಿ ನಿಷೇಧಗಳನ್ನು ಕೊಟ್ಟೇ ಕೊಡ್ತಾರೆ. ಅದರ ಮೊದಲಿಗೆ ವಿಷ್ಣು ಸ್ಮೃತಿಯ ಪಾಠ ಮಾಡಿರ್ತಾರೆ, ಅದರ ಮೇಲೆ ಅದು ಹೇಳಿರ್ತಾರೆ. ನಿನ್ನ ವಿಧಿ ನಿಷೇಧಗಳೆಲ್ಲ ಭಗವಂತನ ಎಚ್ಚರದಲ್ಲಿ ಅದು ಕಾನ್ಸಂಟ್ರೇಟ್ ಆಗಿರಬೇಕು. ಎಚ್ಚರ ತಪ್ಪುವ ಕರ್ಮ ತಪ್ಪು, ಎಚ್ಚರಾಗಿಸುವ ಕರ್ಮ ಸರಿ, ಇಷ್ಟೇ. ಅದು ನಿನ್ನ ಮೇಲೆ ನಿಂತಿದೆ ಅಂತ. ಅದನ್ನು ಅಧಿಕಾರಿಗಳ ಮೇಲೆ, ಪರಿಸ್ಥಿತಿಯ ಮೇಲೆ, ಬದರಿಯಲ್ಲಿ ಹೋಗಿದ್ದಾನೆ, ಸಾಯಲಿಕ್ಕೆ ನಿಂತಿದ್ದಾನೆ, ನೆತ್ತರು ಗಟ್ಟಿಯಾಗಲಿ ಶುರುವಾಗಿದೆ ಅಂದಾಗ ಅವನನ್ನು ಎಚ್ಚರ ಭರಿಸಬೇಕು ಅಂತೇಳಿ ಯಾರಾದರೂ ಮದಿರೆಯನ್ನು ಅವನ ಬಾಯಿಯೊಳಗೆ ಹಾಕಿದರೆ, ಅಯ್ಯೋ ಮೇಲಿಗೆ ಆಯಿತು ಚಾಂದ್ರಾಯಣ ವ್ರತ ಮಾಡ್ತೇನೆ ಹೇಳಿ ಸಾಯುವುದಲ್ಲಿ. ಮತ್ತೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಬದುಕಲಿಕ್ಕೆ ಮೊದಲು ಬೇಕಾದ್ದು ದೇಹ. ಆಗ ಔಷಧಾರ್ಥೆ ಸುರಾಂ ಪಿಬೇತ್ ಇನ್ನೊಂದು ಕೊಡ್ತೇವೆ ಶಾಸ್ತ್ರ. ಆಗ ಔಷಧಕ್ಕೋಸ್ಕರ ಕಳ್ಳು ಕುಡಿದ್ರೂ ಪರವಾಗಿಲ್ಲ. ಎಲ್ಲ ಆಸವಗಳು ಅದೇ ಅಲ್ಲ, ಮತ್ತೆಂಥದ್ದು ಅರಿಷ್ಟಗಳು ಆಸವಗಳೆಲ್ಲ ಹಾಗೆ ಮಾಡಿದ್ದೆ. ಆ ದೃಷ್ಟಿಯಿಂದ ಆಯುರ್ವೇದದವರ ಹತ್ರ ಕೇಳಿದರೆ ಅದೆಲ್ಲವೂ ಒಂದು ರೀತಿಯ ಕಳ್ಳುಗಳೇ ಹೇಳ್ತಾರೋ, ಮದಿರೆಗಳೇ. ಅವೆಲ್ಲವೂ ಮದನವನ್ನು ಕೊಡುತ್ತೆ ಅಂತಾರೆ. ಹಾಗೆ ಮಾಡಲಿ ಆಗುವುದೇ ಇಲ್ಲ ಔಷಧಗಳು ಅಂತಾರೆ. ಹೀಗೆ ಔಷಧಗಳ ನೆಲೆಯಲ್ಲಿ ಕುಡಿಯುವ ವಿಷಯ ಬೇರೆ, ಸುಮ್ಮನೆ ಕುಡಿದು ಹಾಳಾಗುವುದು ಬೇರೆ ಎನ್ನುವ ಸಿದ್ಧಾಂತಕ್ಕೋಸ್ಕರ ವಿಧಿ ನಿಷೇಧಗಳನ್ನೆಲ್ಲ ನಮ್ಮ ಮುಂದೆ ಪ್ರಸ್ತಾವ ಮಾಡ್ತಾರೆ. ಅದರಿಂದ ಭಗವಂತ ಸಾತ್ವಿಕರ ಕರ್ತೃತ್ವದ, ಕರ್ಮದ, ಆಹಾರದ ಎಲ್ಲ ಲಕ್ಷಣವನ್ನು ಹೇಳುವ ಹತ್ತಿರದಲ್ಲಿ ರಾಜಸ ತಾಮಸವನ್ನು ಹೇಳಿದ್ದು ಅದನ್ನು ಬಿಡಲಿಕ್ಕೆ, ಸರ್ವಾತ್ಮನ ತೊರೀಲಿಕ್ಕೆ. ಅದು ಹೇಳಿದ್ದರಿಂದ ಅದನ್ನು ಇಟ್ಟುಕೊಳ್ಳಿಕ್ಕಲ್ಲ, ಮಾಡಲಿಕ್ಕಲ್ಲ, ಉಪಯೋಗಿಸಿಕೊಳ್ಳಿಕ್ಕಲ್ಲ. ಅದು ತಪ್ಪು. ನಮ್ಮದು ಮಾತ್ರ ಎರಡು ರೀತಿಯಾದ ವಿಧಿ ನಿಷೇಧಗಳು. ನಾವು ಸಾಮಾಜಿಕವಾದ ಉದಾಹರಣೆ ಕೊಡುವಲ್ಲಿ ಸೋಲುವುದಿಲ್ಲ. ಅಂದರೆ ಬರೀತಾನೆ ಅವನು, ಹೊಗೆಬತ್ತಿ ಸೇವನೆಯು ಆರೋಗ್ಯಕ್ಕೆ ಹಾನಿಕರ, ತಂಬಾಕು ಏನೋ ಶಬ್ದ ಆಗತ್ತೆ, ಸಣ್ಣ ಅಕ್ಷರದಲ್ಲಿ ಬರೆದಿರ್ತಾರೆ. ಆದರೆ ಇದನ್ನೆಲ್ಲ ಉಪಯೋಗಿಸಿಕೊಂಡು ಮಜಾ ಮಾಡಿ ಎನ್ನುವ ಶಬ್ದಗಳನ್ನು ತುಂಬ ಕೊಟ್ಟಿರ್ತಾರೆ, ಅದನ್ನು ವ್ಯವಸ್ಥೆ ಮಾಡಿರ್ತಾರೆ. ಒಳ್ಳೆ ಮಾಡೆಲ್ಸ್ಗಳೆಲ್ಲ ಎಳೆಯುವುದನ್ನು, ಕೈಲಿ ಹಿಡ್ಕೊಳ್ಳೋದನ್ನು ಎಲ್ಲ ತೋರಿಸಿಕೊಟ್ಟು ಇದನ್ನು ಎಲ್ಲಿಯೋ ಒಂದು ಸಣ್ಣ ಅಚ್ಚಿನಲ್ಲಿ ಹಾಕಿದರೆ ಅದು ಓದಲಿಕ್ಕೆ ಬರುವುದಿಲ್ಲ, ಅವನಿಗೆ ಗೊತ್ತೇ ಇಲ್ಲ. ಆದ್ದರಿಂದ ಲೋಕದಲ್ಲಿ ಮಾಡಿರತಕ್ಕ ವಿಧಿ ನಿಷೇಧಗಳಲ್ಲಿ ಅರ್ಥವನ್ನು ನೀವು ಹುಡುಕಿ ಅದನ್ನು ಶಾಸ್ತ್ರಕ್ಕೆ ಅಪ್ಲೈ ಮಾಡಬೇಕು. ಅದನ್ನು ಕೃಷ್ಣ ತಾಮಸ ರಾಜಸವನ್ನು ಹೇಳುವ ಮೂಲಕ
ಅದನ್ನು ತೊರೆಯುವಲ್ಲಿ ಪ್ರಧಾನವಾಗಿ ತನ್ನ ಪಾತ್ರವನ್ನು ವಹಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರ ನಿಷ್ಠುರವಾಗಿ ಇವತ್ತು ಕರ್ತೃಲಕ್ಷಣವನ್ನು ಹೇಳಿಬಿಡ್ತಾನೆ. ಯಾರು ಎಂತಹ ಕರ್ತೃತ್ವದಲ್ಲಿ ನಿಂತಿದ್ದಾನೆ, ಕರ್ಮವನ್ನು ಹೇಗೆ ನಡೆಸಿಕೊಡ್ತಾನೆ, ಫಲವನ್ನು ಯಾಕೆ ಹೇಗೆ ಪಡಿತಾನೆ ಅಂತ ಎಲ್ಲ ನಿಂತದ್ದು ಕರ್ತೃವಾದದಲ್ಲಿ. ಅದರಿಂದ ಕರ್ತೃ ಇದ್ದಾನೆ ಎನ್ನುವುದು ಒಪ್ಪಿಗೆ ಆಯ್ತು. ಈಗ ಇನ್ನೊಂದು ಗಲಾಟೆಯನ್ನು ಒಂದು ಕಡೆಯಲ್ಲಿ ಎಲ್ಲ ದೇವರೇ ಮಾಡುವುದಯ್ಯ, ನಾವೆಂಥದ್ದು ಅಂತ ಹೇಳಿಕೊಂಡು ಕೆಲವರು ಕೈಕಾಲು ಬೆರಳುಗಳನ್ನೆಲ್ಲ ಮಡಿಸಿ ಬಿಚ್ಚಿಕೊಳ್ಳುವುದೆಲ್ಲ ಉಂಟು. ಆಗ ಕೃಷ್ಣ ಹೇಳ್ತಾನೆ, ಅಯ್ಯ ನೀನೇ ಸಾತ್ವಿಕ ಕರ್ತೃ ನೀನು, ಯಾಕೆ ಗುಣ ಆಧಾನ ಮಾಡಿಕೊಂಡವ ನೀನು, ನಿನ್ನ ತಲೆಯೊಳಗೆ ಗುಣ ಇದೆ, ದೇವರಲ್ಲಿಲ್ಲ. ತ್ರೈಗುಣ್ಯ ವರ್ಜಿತಂ, ಭಗವಂತ ಗುಣಾತೀತ ಇದ್ದಾನೆ. ಪ್ರಕೃತಿ ಅದಕ್ಕಿಂತ ದೂರ ಇದೆ. ಪ್ರಕೃತಿಯಲ್ಲಿ ವಿಶೇಷವಾದ ಒಡೆತನದಲ್ಲಿ ನಿಂತಿರತಕ್ಕ ಗುಣತ್ರಯಗಳು ಪ್ರಾಕೃತವಾದವುಗಳು ಪ್ರಾಕೃತ ದೇಹವುಳ್ಳ ಮನುಷ್ಯರಿಗೆ ಪ್ರಧಾನವಾಗಿ ಕೆಲಸ ಮಾಡುತ್ತವೆ. ದೇವತೆಗಳಲ್ಲಿ ಇದೆ ದೇಹ, ಅದಕ್ಕೆ ಪ್ರಾಕೃತ ದೇಹ ಉಳ್ಳ ಅಂದೆ. ಪ್ರಾಕೃತ ದೇಹ ಎಲ್ಲೆಲ್ಲಿ ಉಂಟು ಬ್ರಹ್ಮಾದಿಗಳಿಂದ ಹಿಡಿದು, ಆದರೆ ಅತ್ಯಂತ ಪ್ರಬುದ್ಧವಾದಂತಹ ಗುಣಗಳು ಸೂಕ್ಷ್ಮವಾದವುಗಳು ಬ್ರಹ್ಮಾದಿ ದೇವತೆಗಳಲ್ಲಿ ಇರುವುದು. ಸತ್ವ ಮಹಾಸತ್ವ ಶುದ್ಧ ಸತ್ವ ಚತುರ್ಮುಖ ಅಂತೇಳಿ ಸತ್ವ ಮಹಾಸತ್ವ ಶುದ್ಧ ಸತ್ವ, ಅಷ್ಟು ಪ್ಯೂರ್ ಸತ್ವಗುಣಕ್ಕೆ ಪರಶುಕ್ಲತ್ರಯರಲ್ಲಿ ಉಳಿದವರು, ಲಕ್ಷ್ಮಿಯನ್ನು ಬಿಟ್ಟರೆ ಬರ್ತಾರೆ. ಆನಂತರದಲ್ಲೆಲ್ಲ ಚೂರು ಮಿಕ್ಸ್ ಆಗುತ್ತೆ. ರಜೋಗುಣ ಚೂರು ಹಾಕಿದ್ರು ಶುದ್ಧವಾದ ಹಾಲಿನ ಮೇಲೆ ಒಂದು ಸ್ವಲ್ಪ ನೀವು ರಕ್ತಚಂದನವನ್ನು ತೆಗೆದು ಹಾಕಿದ್ರು, ನಾನು ಜಾಸ್ತಿ ಆಗಲಿಲ್ಲ, ಸ್ವಲ್ಪವೇ ಹಾಕಿದ್ದೆ, 2 ಸುತ್ತು ತೆಗೆದು ಹಾಕಿದ್ರು, ಹಾಕಿದ್ದೀಯಲ್ಲ, ನೆತ್ತರ ಕಲ್ಪನೆಗೆ ನೀನು ಹೊರಟಿದ್ದೀಯಲ್ಲ, ಕರ್ಮ ಹಾಳೆ ಅಂದ. ಹಾಲು ತರ್ಪಣಗೊಳ್ಳಿಕ್ಕೆ ಉಂಟು. ಕ್ಷೀರೇಣ ತರ್ಪಯೇ ದೇವಿ ಅಂತ ಹಾಕ್ತಾರೆ. ಹಾಲಿನಲ್ಲಿ ಶುದ್ಧವಾದ ದನದ ಹಾಲಿನಲ್ಲಿ ತರ್ಪಣ ಕೊಡೋದು, ನೀರಿನಲ್ಲಿ ತರ್ಪಣಗಿಂತ ವಿಶೇಷ ಅಂತ. ಇದೇನು ಮಾಡಿದರು, ಶಾಕ್ತರ ಛಾಯೆ ಬಂತು, ನೆತ್ತರ ಕತೆ ಬರಬೇಕು ಅಂತ ರಕ್ತಚಂದನ ಎನ್ನತಕ್ಕಂತಹ ಕೊರಡನ್ನು ತೆಗೆದು ಅದಕ್ಕೆ ಹಾಕ್ತಾರೆ. ಅದು ದಪ್ಪ ಹಾಕಿದರೆ ಎತ್ತಿಕೊಳ್ಳುವಾಗಲೂ ನೆತ್ತರಿನಾಗೆ ಕಾಣುತ್ತೆ, ಆದರೆ ಭಾವ ಮಾತ್ರ ಪರಿಪೂರ್ಣ ನೆತ್ತರಂತಲೇ ಇರುತ್ತದೆ. ಇಲ್ಲ ನಾನು ಸುಮ್ಮನೆ 2 ಸುತ್ತು ತೆಗೆದು ಹಾಕಿದ್ರು, ಒಂದು ತೊಟ್ಟು ನೆತ್ತರ ಹಾಕಿದ್ರು ನೆತ್ತರೆ, ಒಂದು ತೊಟ್ಟಿನ ನೆತ್ತರ ಯೋಚನೆ ಬಂದರೂ ನೆತ್ತರೆ, ಹಾಲು ಹಾಳಾಯ್ತೆ. ಇದನ್ನು ಗಮನಿಸುವುದಿಲ್ಲ ಪೂಜೆ ಮಾಡುವವರು, ಯೋಚನೆ ಕೊಂಡವರು. ಯಜಮಾನನಿಗೆ ಗೊತ್ತಿಲ್ಲ, ಆದರೆ ಒಂದು ತಪ್ಪು ಗೊತ್ತಿಲ್ಲ ಎನ್ನುವುದು ಒಂದು ತಪ್ಪೆ. ಏನು ಮಾಡ್ತೀಯೇನೋ ಕೇಳಬೇಕು ಅವನ ಹತ್ರ, ಅದು ಯಾಕೆ ಹಾಗೆ, ನನ್ನ ಎಲ್ಲದಕ್ಕೂ ಯಾವತ್ತೊಂದು ಪ್ರಶ್ನೆಯನ್ನು ಕೇಳಿದರೆ ಪ್ರಮಾಣ ಕೊಡಿ ಅಂತ. ಒಬ್ಬ ಯಜಮಾನ ಆದವ ಮಾಡಿಸಿಕೊಳ್ಳುವವ ಧರ್ಮಕರ್ಮವನ್ನು ಅವನಿಗೆ ಗೊತ್ತಿಲ್ಲ ಅಂತ ಬಿಡಲಿಕ್ಕಿಲ್ಲ. ಏನು ಮಾಡಿಸುವುದಾದರೂ ಪ್ರಮಾಣ ಕೇಳಿ, ಅವ್ರು ಏನು ಮಾಡ್ತಾರೋ ವಿಡಿಯೋ ಮಾಡಿ, ಪ್ರತಿಯೊಂದನ್ನು ಏನು ಮಾಡಲಿಕ್ಕುಂಟು ಪಟ್ಟಿ ಕೊಡಲಿಕ್ಕೆ ಹೇಳಿ, ಅದನ್ನು ವೆರಿಫೈ ಮಾಡಿ, ಇದು ಯಾಕೆ ಬೇಕು, ಇದೇನು ಕತೆ, ಇದರ ವಿಷಯ ಏನು, ಒಂದು ವಾರ ಕೂತು ಅದರ ಬಗ್ಗೆ ಚಿಂತನೆ ಮಾಡಿ ನಡೆಸಿ. ಯಾಕೆ, ಕರ್ಮದ ಬಗ್ಗೆ ಕರ್ತೃ ನೀವಲ್ವ, ಫಲವನ್ನು ಸ್ವೀಕರಿಸುವವರು ನೀವಲ್ವ, ಅದರ ಸೈಡ್ ಎಫೆಕ್ಟ್ ನಿಮಗಲ್ವ, ತಿಳ್ಕೊಳ್ಬೇಕು ನಾವು. ಪ್ರಧಾನ ಅದೆಂಥದ್ದು, ಹಾಲಿಗೆ ಹಾಕಿದ್ದು ನೀನು ರಕ್ತಚಂದನ, ಯಾಕೆ ಹಾಕಬೇಕು ಕೇಳಬೇಕು, ಸೀದಾ ಎಲ್ಲಿದೆ ಪ್ರಮಾಣ ಕೊಡು. ಹಾಲಿಗೆ ರಕ್ತಚಂದನ ಹಾಕಿ ತರ್ಪಣ ಕೊಡು ಅಂತ ಹೇಳಲಿಕ್ಕೆ ಪ್ರಮಾಣ ಅಷ್ಟೆ. ಸಿಕ್ಕಿ ಬೀಳ್ತೇವೆ ನಾವು. ಕೆಲವರು ಸಕ್ಕರೆ ಹಾಕೋದು, ಕೆಲವರು ಜೇನುತುಪ್ಪ ಹಾಕೋದು, ಕೆಲವರು ಏಲಕ್ಕಿ ಹಾಕೋದು, ಗಮ್ಮತ್ತುಂಟು. ಕೆಲವರು ಅದು ಜಾಯಿಕಾಯಿ, ನಿದ್ದೆ ಬರ್ತದೆ, ಸರಿ ಕುಡಿದ್ರೆ ಅಲ್ಲಿಗೆ ಮಲಗಿ ಬಿಡ್ತಾರೆ. ಮತ್ತೆ ಯಾಕೆ ಏನು ಗೊತ್ತಿಲ್ಲ, ಅದೆಲ್ಲ ಸಮರ್ಪಣೆಗಿಡಿ, ಪರವಾಗಿಲ್ಲ, ಬೇಕೇ ಆದರೆ ಹಠ ಇದ್ದರೆ. ಪ್ರಮಾಣ ಸಮೇತ ಮಾಡುವುದರಲ್ಲಿ ಅರ್ಥ ಇದೆ. ಅದು ಪ್ರಮಾಣವೋ ಅಂತ ಮತ್ತೆ ಚಿಂತನೆ ಇದೆ. ಶ್ಲೋಕ ಹೇಳಿದ ತಕ್ಷಣ ಆಗುವುದಿಲ್ಲ. ಶ್ಲೋಕ ನನ್ನಂಥವರು ಕೊಟ್ಟಿರ್ಬೋದು ಕೆಲವೊಮ್ಮೆ ಮಾಡಿ, ನಾನು ಈ ಜಾಯಮಾನಿಗೆ ಇಷ್ಟವರೆಗೆ ಕೊಟ್ಟಿಲ್ಲ, ದೇವರಾಣೆಗೆ ಹೇಳುತ್ತೇನೆ. ಮತ್ತೆ ಅದು ತಿಳ್ಕೊಂಡಿದ್ದಾರೆ ಕೆಲವರೆಲ್ಲ, ರಾಮನಾಥಾಚಾರ್ಯ ಶ್ಲೋಕ ಮಾಡಿ ಅವರೇ ಹೇಳುವುದು ಅಂತ. ಇವತ್ತಿನವರೆಗೆ ನಾನು ಎಲ್ಲಿಯೂ ಪ್ರಮಾಣ ಅಂತ ಹೇಳಿಕೊಂಡು ಒಂದು ಮಾಡಿ ಹೇಳಿದ್ದಿಲ್ಲ. ಎಲ್ಲ ಇದ್ದದ್ದೇ ರೆಫರ್ ನೋಡಿದ್ದೆ, ನಾನು ಕಣ್ಣಾಡಿಸಿದ್ದೆ, ಇನ್ನೊಬ್ಬರು ಕಣ್ಣಾಡಿಸಿದ ಬಗ್ಗೆಯೂ ನನಗೆ ಫೈತ್ ಕಡಿಮೆ. ನಾನು ನೋಡಬೇಕು. ಮತ್ತೆ ಆಚಾರ್ಯರ ಗ್ರಂಥಗಳು ಯಾರೋ ಹೇಳಿದ್ದು ಹೇಳಿ ಕೇಳುವುದಿಲ್ಲ, ನಾನು ಓದಿ ಹೇಳಬೇಕು ಅಂತ ನನ್ನ ಹಠ. ಅದು ನಾನು ಕಂಡದ್ದು ಹೇಳಿದ್ದೇನೆ ಹೊರತು ನಾನು ಮಾಡಿದ್ದು ಕೊಟ್ಟಿಲ್ಲ. ಎಲ್ಲಿಯೋ ಯಾವತ್ತೋ ಬಂದದ್ದಕ್ಕೆಲ್ಲ ಉತ್ತರಗಳಿವು ಇರ್ತವೆ ಅಷ್ಟೇ. ಹಾಗಾಗಿ ನಾವು ಅವರ ಹತ್ರ ಪ್ರಮಾಣದ ಬಗ್ಗೆ ಕೇಳಿಕೊಂಡು ಅದು ಪ್ರಮಾಣವೇ ಆಗಬೇಕು. ಅದು ಯಾವುದೋ ಮೂಲೆಯ ಶಾಕ್ತತಂತ್ರದಲ್ಲಿ ಯಾವುದೋ ಬಂಗಾಲಿಗಳು, ಯಾವುದೋ ಕೇರಳದವರು ಯಾರನ್ನೋ ತಲೆಹಾಳನ್ನು ಮುಗಿಸ್ಲಿಕ್ಕೆ ಮಾಡಿದ ತಂತ್ರಗಳಾಗಬಾರ್ದು ನಮಗೆ. ಅದು ಬೇಡ. ನಮ್ಮದು ಶುದ್ಧವಾದಂಥ ದೇವರು ಮೆಚ್ಚುವ, ನಮ್ಮ ಮನೆಯಲ್ಲಿ ಆಗತಕ್ಕ ಮದುವೆಯೋ ಅಥವಾ ಮಕ್ಕಳಿಗೆ ವೃತ್ತಿಯೋ ಅಥವಾ ನಮ್ಮದೇ ಆಗಿರತಕ್ಕ ರೋಗದ ನಿವೃತ್ತಿಯೋ ಅದು ಕಾರಣ ಹೊರತು ಇನ್ನೇನು ಅಲ್ಲ. ಅದು ಬರಲಿ. ಅದು ನಮ್ಮ ಪೂಜೆಗಳಲ್ಲೂ ಮಂತ್ರಗಳು ಪೂಜೆಗಳಾಗಬಾರ್ದು, ಕಾಟಾಚಾರಗಳಾಗಬಾರ್ದು, ವಾಮಾಚಾರಗಳಾಗಬಾರ್ದು. ಇದನ್ನೆಲ್ಲ ಚೆನ್ನಾಗಿ ಇಲ್ಲಿ ಕರ್ತೃತ್ವದಲ್ಲಿ ಬೈದಿದ್ದಾನೆ, ಅವನು ಇಟ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಅದಕ್ಕೆ ಹೇಳಿದ್ದಾನೆ, ಇಷ್ಟು ಹಿನ್ನೆಲೆಯಲ್ಲಿ ರಾಜಸ ತಾಮಸಗಳ ಕರ್ತೃತ್ವಗಳು ತೊರೆದಿರಬೇಕು ಎನ್ನುವುದಕ್ಕೆ ಕೃಷ್ಣ ಫಲ ಕೊಡುವಲ್ಲಿ ಎಷ್ಟು ತೂಗ್ತಾನೆ ಅಂತ, ಎಷ್ಟು ಜರಡೆ ಹಿಡಿತಾನೆ ಅಂತ.
ಕರ್ಮದ ಬಗ್ಗೆ ಎಲ್ಲ ನೋಡಿಕೊಂಡ, ಜಾಲರಿ ಹಾಕಿಸಿದ, ಅದರ ಮೇಲೆಲ್ಲ ಫೋಕಸ್ ಮಾಡಿದ. ಹಾಗುಂಟು, ಹೀಗುಂಟು, ಅದು ಉಂಟು, ಇಲ್ಲಿ ಉಂಟು. ನಾವು ಒಂದು ವಾಹನ ಬಿಡಬೇಕು ಹೇಳಿದರೆ ಗ್ಯಾರೇಜಿನವನು ಪೂರ್ತಿ ಮಾಡಿಕೊಟ್ಟಿರಬೇಕಲ್ಲ. ಅವನು ಚಕ್ರಕ್ಕೆ ಸ್ಕ್ರೂ ಟೈಟ್ ಮಾಡಲಿಲ್ಲ ಹೇಳಿದರೆ ನಾವು ಬಿಡ್ಕೊಂಡು ಹೋದರೆ ಹೊಂಡಕ್ಕೆ ಬೀಳೋದಾ 2 ಸುತ್ತು ತಿರುಗಿ? ಆಗೋದಿಲ್ಲಲ್ಲ. ಅವನು ಬ್ರೇಕಿಗೆ ಇನ್ನೂ ಸಿಕ್ಕಿಸಲಿಲ್ಲ, ಪೂರ್ತಿ ಮಾಡಲಿಲ್ಲ ಅಂದರೆ ನಾವು ಹಿಡಿದೆಲ್ಲಿಗೆ ಬ್ರೇಕ್ ಅನ್ನೋಂಥ. ಅದನ್ನು ನಾವು ಯಾವುದನ್ನು ಹೋಗ್ತಾ ಇದ್ದೇವೆ ಅದು ಚೆನ್ನಾಗಿರಬೇಕು. ಅದು ನಾವು ಮಾಡಿದ ಕರ್ಮ ಎನ್ನುವುದು ನಮ್ಮ ರಥಯಾತ್ರೆಗೆ ಅದು ಪ್ರಧಾನ, ಅದು ವಾಹನ, ನಮ್ಮನ್ನು ಕೊಂಡೊಯ್ಯುವಂಥದ್ದು. ಇಲ್ಲಿ ಮಾತ್ರ ಅಲ್ಲ, ಪರಲೋಕಕ್ಕೆ ಒಯ್ಯುವಂಥದ್ದು. ಅದರ ಮೇಲೆ ಹಾರಿದ ತಕ್ಷಣ ಎಲ್ಲಿ ಅದು ಕೆಳಗೆ ಬಿದ್ದರೆ ಅದೆಲ್ಲವನ್ನು ನೋಡಿಕೊಳ್ಬೇಕಾದ್ದು ನಾವು. ಅದಕ್ಕೆ ಕೃಷ್ಣ ಹೇಳ್ತಾನೆ ಪ್ರಧಾನವಾಗಿ ಮುಕ್ತ ಸಂಘ. ಇದರಲ್ಲಿ ಎಷ್ಟು ಇಲ್ಲ? ಸಂಘ ಅಂದರೆ ಫಲದ ಸಂಘ, ಹಿಂದೆ ಹೇಳಿ ಆಯಿತು. ಫಲವನ್ನು ಬಿಡುವುದು, ತೆಕ್ತ್ವಾ ಕರ್ಮ ಫಲಾಸಂಗಮ್ ಅಂತ. ಫಲವನ್ನು ಬಿಡಬೇಕು, ಆಸಂಗವನ್ನು ಬಿಡಬೇಕು, ಆಸಕ್ತಿಯನ್ನು ಬಿಡಬೇಕು. ಅದನ್ನು ಮುಕ್ತ ಸಂಘ ಅಂದರೆ ಫಲವನ್ನು ಬಿಟ್ಟವ, ಮಮತೆಯನ್ನು ಬಿಟ್ಟವ. ಅಲ್ಲಿ 2 ಆಯಿತು, ಬೆರಡು ಮಾಡಿಸ್ಲಿಕ್ಕೆ. ಮತ್ತೆ ಒಂದು ಹೇಳಿ 2 ಮಾಡ್ತಾನೆ. ಅಫಲ ಪ್ರೇಪ್ಸುನಾ ಕರ್ಮ ಹಿಂದೆ ಹೇಳಿದ್ದ, ಫಲದ ಆಸೆ ಬಿಟ್ಟ ಕರ್ಮ, ಫಲವನ್ನು ಬಿಟ್ಟ ಕರ್ತ. ಅದನ್ನು ಒಂದಕ್ಕೊಂದು ಮುಕ್ತ ಸಂಘ. ಅಲ್ಲಿ ನಿಯತಂ ಸಂಘರಹಿತಂ ಅಂದ, ಅಲ್ಲಿ 2 ಬೇರೆ ಮಾಡಿ ಹೇಳಿದ. ಅಫಲ ಪ್ರೇಪ್ಸುನಾ ಸಂಘರಹಿತಂ, ಇಲ್ಲಿ ಅದನ್ನು ಮಾತೇ ಆಡುವುದಿಲ್ಲ. ಹೀಗೆ ಮಮತೆಯನ್ನು, ಕರ್ತೃತ್ವದ ಅಭಿಮಾನವನ್ನು, ಅದರ ಒಟ್ಟಿಗೆ ಫಲದ ಯೋಚನೆಗಳು, ಇವನ್ನೆಲ್ಲ ತೊರೆತು ಏನೂ ಹಚ್ಚಿಕೊಳ್ಳದೆ, ಅದು ಕಚ್ಚಿಕೊಳ್ಳದಂತೆ ಮಾಡಿಕೊಳ್ಳದೆ, 2 ಅರ್ಥ. ನಾವು ಅದಕ್ಕೆ ಅಂಟಿಕೊಳ್ಳಬಾರದು, ಅದು ನಮಗೆ ಅಂಟಿಸಿಕೊಳ್ಳುವಂತೆ ಇರಬಾರದು. ಈ ರೀತಿಯಾಗಿ ಮುಕ್ತ ಸಂಘ ಅನಹಂವಾದಿ. ಇದು ಕೃಷ್ಣ ತುಂಬ ಗಮ್ಮತ್ತು ಮಾಡಿ ಹೇಳಿದ ಶಬ್ದ. ಅದು ಇತ್ತಲ್ಲಿ ಸಾಹಂಕಾರೇಣವಾ ಪುನಃ ಅಂತಾನೆ. ಕರ್ಮ ಮಾಡುವಾಗ ಅಹಂಕಾರದಿಂದ ಮಾಡಿದರೆ ಕರ್ತವ್ಯನ ಪರಿಚಯ ಮಾಡಿಸಿದ್ದ, ಅದು ರಾಜಸಕ್ಕೆ ಹೋಗ್ತದೆ ಅಂತ. ಇಲ್ಲಿ ಪ್ರಧಾನವಾದ ಸಾತ್ವಿಕ ಕರ್ತೃ ಹೇಗಿರ್ತಾನೆ ಅಂದರೆ ಅನಹಂವಾದಿ. ಅನಹಂವಾದಿ, ಅನಹಂಮಾನಿಯಲ್ಲ. ನಾನು ಅಂತ ಹೇಳುವುದಿಲ್ಲ ಇವ, ಮತ್ತು ನಾನು ಅಂತ ಇರುವುದಿಲ್ವ? ಬೇಕೇ ಅಲ್ಲ. ನನ್ನಿಂದ ನಿನ್ನ ಕೆಲಸ ಆಗಬೇಕು ಅಂತ ಕೇಳಿಕೊಳ್ಳುವವ ದೇವರ ಹತ್ರ, ಮತ್ತು ನಾನು ಇಲ್ಲದಿದ್ರೇನು? ಎಲ್ಲ ನೀನೇ ಮಾಡಯ್ಯ, ಕೈ ಕಟ್ಟಿ ಕೂತ್ರೆ ಅದು ಯಾಕೆ ಹೇಳಬೇಕು? ನರತೆ ತ್ವತ್ಕ್ರಿಯತೆ ಕಿಂಚನಾರೆ, ಹೌದು ನೀನೇ ಮಾಡಲಿಕ್ಕೆ, ಮತ್ತೆ ದೇವರು ಕೊಂಡು ನಾನು ಯಾಕೆ ಬಾಗಿಲು ತೆಗೆಯುವುದು? ನೀನೇ ತೆಗಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ಮತ್ತೆ ವಾಯು ದರ್ಶನ ನಾನು ಯಾಕೆ ಹೇಳಬೇಕು? ನೀನೇ ಹೇಳಿಕೋ, ನೀನೇ ಮಾಡು. ದೀಪ ನೀನೇ ಹೊತ್ತಿಸಿಕೋ, ಆರತಿ ನೀನೇ ಉಡ್ಕೊಂಡು ಬಾ, ಬತ್ತಿ ನೀನೇ ಹೊಸೆ, ಅದನ್ನು ಎಣ್ಣೆಯಲ್ಲಿ ಅದ್ದಿಯು, ಮತ್ತೆ ದೀಪ ಹಚ್ಚಿಕೋ, ಮಾಡಿಕೋ ಆರತಿ. ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಂತ್ರ ಒಂದು ಗ್ಯಾರಂಟಿ ಬರುತ್ತೆ ನಮಗೆ, ಅರ್ಥ ಆಗಿದೆ, ಅದು ಹೇಳಬೇಕಾಗಿಲ್ಲ. ಮತ್ತೆ ಎಲ್ಲ ನೀನೇ. ಮಹಾಮರ್ಕ ಮಘವನ್ ಚಿತ್ರಮರ್ಚ, ಎಷ್ಟು ಬೇಕಾದರೂ ಮಂಗಳಾರತಿ ಸುತ್ತು ತೆಗಿ ನೀನು. ಕೆಲವರು ಎಂಡರಿಗೂ ಮಂಗಳಾರತಿ ಸುತ್ತು ತೆಗೆಯುವುದು, ಅದಕ್ಕೊಂದು ಲೆಕ್ಕ ಇಲ್ಲ, ವ್ಯವಸ್ಥೆ ಇಲ್ಲ, ಪಕ್ಕ ಇಲ್ಲ. ಮತ್ತು ಹೇಗೋ ಅದು ಉಲ್ಟಾ ಬಲ್ಟ ತಿರುಗುವುದೇನು, ಚಕ್ರಾಕಾರ ಶಂಕಾಕಾರ ಎಲ್ಲ ತಿರುಗ್ತದೆ, ಗದಾಕಾರ ಎಲ್ಲ ಆಗುತ್ತೆ, ಕೊನೆಗೆ ಕತ್ಯಾಕಾರದಲ್ಲಿ ದೇವರ ಹತ್ತಿರಕ್ಕೆ ಹೊಡಿಲಿಕ್ಕೆ ಹೋಗ್ತದೆ. ದೇವರೇ ಒಮ್ಮೆ ಹಿಂದೆ ಹೋಗ್ಬೇಕು, ಅಷ್ಟು ಚೆನ್ನಾಗಿ ಅವನಿಗೆ ಮುಸುಳಿಗೆ ಆರತಿ ಮಾಡಿದಾಗಿ. ಏನು ಕರ್ಮ? ಎಲ್ಲವನ್ನು ಪ್ರಶ್ನಿಸಿ ಕೇಳಿ ತಿಳ್ಕೊಂಡು ತಪ್ಪನ್ನು ಮುರಿಯುವಲ್ಲಿ ನಾವು ಮುಂದುವರಿದರೆ ಮಾತ್ರ ನಮ್ಮ ಕರ್ತೃತ್ವದಲ್ಲಿ ಒಂದು ವ್ಯವಸ್ಥೆ ಆಗುತ್ತೆ. ಇಲ್ಲಾದರೆ ಕಷ್ಟ ಆಗುತ್ತೆ. ಮಾಡಿದಂತೆ ಮಾಡುವಂಥದ್ದಲ್ಲವೇ ಅಲ್ಲ, ಆಟ ಅದು, ಅತ್ಯಂತ ಡೊಂಬರ ಆಟ ಅದು, ಕಸರತ್ತುಗಳು. ಅಂದಕೃಷ್ಣ ಇಲ್ಲಿ ಹೇಳಿದದನ್ನು ಅನಹಂವಾದಿ ಅಂದ, ಅನಹಂ ಮಾನಿ ಅಲ್ಲ, ಅಹಂಕಾರ ಬಿಟ್ಟವ ಹೇಳಿದ್ದಲ್ಲ, ಅಹಂ ಇಲ್ಲದವ ಅಲ್ಲ. ನಾನು ಇದ್ದೇ ಇರ್ತದೆ, ಆದರೆ ನಾನು ಅಂತ ಹೇಳಿಕೊಳ್ಳುವುದಿಲ್ಲಿವ. ನನ್ನಿಂದ ಆಯಿತು, ನಾನು ಮಾಡ್ತೇನೆ, ನಾನು ಮಾಡಬೇಕು, ನಾನು ಮಾಡಿದೆ, ಎಲ್ಲಿಯೂ ತನ್ನ ಹೆಸರು ಹಾಕಲಿಕ್ಕೆ ಹೇಳುವುದಿಲ್ಲ. ಅವರು ಹೇಳಿಕೊಂಡದ್ರಲ್ಲಿ ತಪ್ಪಿಲ್ಲ, ಗೊತ್ತಿಲ್ಲ, ನಾನು ಹೇಳಲಿಲ್ಲ. 2 ಬದಲಾಯಿಸಿದ ಕ್ರಮ ಇದು. ವಾದ ಶಬ್ದ ಹಾಕುವ ಮೂಲಕ ಅನಹಂವಾದಿ, ಮತ್ತೆ ಅನಹಂ ಅಂದರೆ ನಾನು ಅಲ್ಲದು ದೇವರು ಮಾಡಿದ ಅಂತ ವಾದಿ ಹೇಳುವವ. ನಾಹಂಕರ್ತ ಅಂತ ಹೇಳಿ ಹರಿಕರ್ತ ಹೇಳುವವನು ಬೇಕು. ಅದರಿಗೆ ಅನಹಂ ಅಂದರೆ ಭಗವಂತ, ಅಹಂ ಅಂದರೆ ನಾನು ಜೀವ, ಜೀವನಲ್ಲದವ ದೇವ. ಅದನ್ನು ದೇವನನ್ನು ಹೇಳುವವ. ಹೀಗೂ ಒಂದು, ಆದರೆ ಎಷ್ಟು ಬೇರೆ, ಅದಕ್ಕೆ ಹೇಳಿ ನಾನು ಬೆರಳು ಎಷ್ಟು ಮಾಡಿಸುವ ಗೊತ್ತಾಗೋದಿಲ್ಲ, ನಮಗೆ ಎಷ್ಟು ಅರ್ಥ ಆಯಿತೋ ಅಷ್ಟು ಬೆರಳು ಮಾಡಿಸಬೇಕಷ್ಟೆ. ಶಬ್ದಗಳಿಗೆಲ್ಲ ಹಾಗೆ. ಅನಹಂವಾದಿ, ಧೃತಿ ಉತ್ಸಾಹ ಸಮನ್ವಿತ. ಆರಂಭ ಮಾಡುವಾಗ ಧೃತಿ, ಕೊನೆಯವರೆಗೂ ಉತ್ಸಾಹ, ಇದು 2 ಇರಬೇಕು ಅಂತಾನೆ. ಅದನ್ನು ನಾನು ಪ್ರಧಾನ ಹೇಳಿದೆ. ಕರ್ತೃವಿನ ಪ್ರಧಾನ ಲಕ್ಷಣ ನನಗೆ ಖುಷಿಯಾದದ್ದು, ನೀವೇನು ಬೇಕಾದ್ರೆ ಹೇಳಿ. ಧೃತಿ ಮತ್ತು ಉತ್ಸಾಹ. ಅದಕ್ಕೆ ಧೃತಿಂ ಕುಂತ್ಯಾ ಹೇಳಿದ್ದ. ಗಡಿಗಡಿಯಲ್ಲಿ ಅಡಿಯಡಿಗೆ ಬಿದ್ದಿರತಕ್ಕಂತಹ ಆ ಕುಂತಿಯನ್ನು ಅವಳು ನಿಂತದ್ದು ಕೇವಲ ಒಂದರ ಮೇಲೆ ಅಂತ ವ್ಯಾಸರು ತನ್ನ ಸೊಸೆಯ ಮೇಲೆ ಒಂದು ಚಂದವಾದ ಶಬ್ದ ಹಾಕಿಬಿಟ್ಟ. ಮಹಾಭಾರತ ಓದುವುದಿದ್ದರೆ ಕುಂತಿಯನ್ನು ಓದು. ಕುಂತಿಯ ಲಕ್ಷಣ ಹುಡುಕುವುದಾಗಿದ್ದರೆ ಅವಳ ಧೈರ್ಯಕ್ಕೆ ಮೆಚ್ಚುಕೋ ಅಂತ. ಧೃತಿ ಅಂತ ಧಾರಣೆ, ಎಂಥದ್ದು ಬಂದರೂ ಕುಗ್ಗದಿರತಕ್ಕಂತಹ ಒಂದು ಕತೆ ಕ್ರಮ. ಮಹಿಳೆಯರ ಬಗ್ಗೆ ಮಾತೇ ಇಲ್ಲ ಅಂತ ಹೇಳುವ ಶಾಸ್ತ್ರಜ್ಞರಿಗೆ, ಇವತ್ತಿನ ಮಹಿಳೆಯರಿಗೆ ಈ ಎಲ್ಲ ಶಬ್ದಗಳನ್ನು ಓದಿಸಬೇಕು.
ಕಾಣಿಸಬೇಕು. ಪ್ರತಿಯೊಬ್ಬ ಮಹಿಳೆಯನ್ನು ಮಹಾಭಾರತದಲ್ಲಿ ವೇದವ್ಯಾಸರು ಎಷ್ಟು ಬೇಕೋ ಅಷ್ಟು ಹೊರಗೆ ತಂದಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಹೊರಗೆ ತಂದೊಂದು ಆ ಶಬ್ದ ಹಾಕಿದ್ದಾನೆ. ಅದಕ್ಕೆ ಎಲ್ಲಿಯೋ ಮೂಲೆಯಲ್ಲಿ ಮುಚ್ಚಿಟ್ಟದ್ದಿಲ್ಲ, ಬಹಿರಂಗ ಸಭೆಯಲ್ಲಿ ಎಳೆದು ತೋರಿಸಿದ್ದಾರೆ, ಹೀಗಿದ್ದಾರೆ ಅಂತ. ಗಾಂಧಾರಿ ಇರಲಿ, ಕುಂತಿ ಇರಲಿ, ದ್ರೌಪದಿ ಇರಲಿ, ರುಕ್ಮಿಣಿ ಇರಲಿ, ಸತ್ಯಭಾಮೆ ಇರಲಿ, ರಾಧೆಯೇ ಇರಲಿ, ಪ್ರತಿಯೊಬ್ಬರ ಪುಟವನ್ನು ತೆರೆದು ತೋರಿಸಿದ್ದಾನೆ ಕೃಷ್ಣ. ಎಲ್ಲಿಯೂ ಮುಚ್ಚಿ ಹಾಕಲಿಲ್ಲ. ನಾವಿವತ್ತು ಮಾತ್ರ ತಪ್ಪಾಗಿ ಅದರ ವಿಮರ್ಶೆಗೆ ನಿಂತು ನಮಗಿಷ್ಟ ಬಂದಾಗೆ ಎಲ್ಲಿಯೋ ಕೂತ ಯಾರ್ಯಾರನ್ನು, ವಿದುರನ ಮನೆಯಲ್ಲಿ ಕುಂತಿ ಕೂತ್ಲು ಅಂತೇಳಿ ದೊಡ್ಡ ಸಂಗತಿ ಬರೆದು ಅವಾರ್ಡ್ ತಗೊಂಡವರಿದ್ದಾರೆ. ವಿದುರ ಅಂದರೆ ಪಾಂಡವಿನ ತಮ್ಮ, ಪಾಂಡು ಅಂದರೆ ಕುಂತಿಯ ಗಂಡ ಸತ್ತ ಹೆಂಡತಿ ತಮ್ಮನ ಮನೆಯಲ್ಲಿ, ಗಂಡನ ತಮ್ಮನ ಮನೆಯಲ್ಲಿ ಹೋಗಿ ಶೇಲೆ ಮಾಡಿದ್ಲು ಅಂತ ಬರ್ಕೊಂಡಿದ್ದಾರೆ. ಹೀಗೆ ಬರೆಯುವುದಕ್ಕಿಂತ ಸ್ವಲ್ಪ ಹೆಂಗಸು ಆಚೆ ನೋಡಿದರೆ ಹೇಗಿತ್ತು ಅಂದರೆ, ಎಷ್ಟು ಚೆನ್ನಾಗಿತ್ತು ಅಂದರೆ, ವಸುದೇವನ ತಂಗಿ ಕುಂತಿ. ವಸುದೇವ ಶೂರಸೇನನ ಮಗ. ಶೂರಸೇನನಿಗೆ ಕ್ಷತ್ರಿಯ ಹುಡುಗಿಯಲ್ಲಿ ಹುಟ್ಟಿದವ ವಸುದೇವ, ಕ್ಷತ್ರಿಯ ಹುಡುಗಿಯಲ್ಲಿ ಹುಟ್ಟಿದವಳು ಕುಂತಿ. ಇನ್ನೂ ಉಳಿದವರಿಗೆ ಕೊಟ್ಟಿದ್ದಾರೆ. ಶೂರಸೇನನಿಗೆ ವೈಶ್ಯ ಜಾತಿಯಲ್ಲಿ ಹುಟ್ಟಿದ್ದಾನೆ ಒಬ್ಬ, ಅವನು ನಂದಗೋಪ. ಹೀಗೆ ವಸುದೇವ ಮತ್ತು ನಂದಗೋಪ ಅಣ್ಣ ತಮ್ಮಂದಿರು, ಸೋದರರು ಅಲ್ಲ. ಹೊಟ್ಟೆ ಒಂದಲ್ಲ, ಹೊಟ್ಟೆ ಹೆಣ್ಣಿನದ್ದು, ಅದು ಬೇರೆ, ಗಂಡು ಒಬ್ಬನೇ. ಅದನ್ನ ಶೂರಸೇನೆಯನ್ನು ಒಬ್ಬ ತಂದೆಗೆ ವಸುದೇವನು ಮಗ, ನಂದಗೋಪನು ಮಗ. ವಸುದೇವನ ತಾಯಿ ಬೇರೆ, ನಂದಗೋಪನ ತಾಯಿ ಬೇರೆ. ಹೀಗೆ ಎರಡು ಹೆಂಡತಿ ಶೂರಸೇನಲ್ಲಿ, ಎರಡು ಜಾತಿಯವಳು. ದನ ಕಾಯುವ ಜಾತಿಯ, ಗೊಲ್ಲರ ಜಾತಿಯ ಹುಡುಗಿ, ವೈಶ್ಯ ಜಾತಿಯವಳು. ಇನ್ನೂ ಒಂದು ಶೂದ್ರಿ ಇದ್ಲು, ಶೂದ್ರದ ರೂಪದಲ್ಲಿದ್ದು, ಶೂದ್ರದಾಸಿ ಒಬ್ಬಳಿದ್ಲು, ಶೂದ್ರ ಹೆಂಡತಿ ಇದ್ಲು. ಅವಳಲ್ಲಿ ಹುಟ್ಟಿದವಳು ಒಬ್ಬಳು ಹುಡುಗಿ ಮಗಳು. ಶೂರಾತ್ ಶೂದ್ರ್ಯಾಂ ಜಾತಾಂ ವಿದುರೋ ದವದಾರುಣೀಂ ಗುಣಾಢ್ಯಾಂಚ ಅಂತ. ಅವಳ ಹೆಸರು ಆರುಣಿ ಅಂತ. ನಂದಗೋಪನ ಸಿಸ್ಟರ್, ತಂಗಿ, ಸಹೋದರಿಯಲ್ಲ. ಮತ್ತೆ ಇವರೆಲ್ಲರ ತಂಗಿ ಆದರೂ ಒಂದೇ ಹೊಟ್ಟೆಯಲ್ಲಿ ಬಂದವರಲ್ಲ. ಆ ಹುಡುಗಿಯನ್ನು ಮದುವೆಯಾದವ ವಿದುರ. ಕುಂತಿ ಮದುವೆಯಾದದ್ದು ಪಾಂಡುವನ್ನು, ತಂಗಿ ಆರುಣಿ ಮದುವೆಯಾದದ್ದು ವಿದುರನನ್ನು. ಅಣ್ಣ ತಮ್ಮಂದಿರನ್ನು ಅಕ್ಕ ತಂಗಿಯರು ಮದುವೆಯಾಗಿದ್ದಾರೆ. ಅವರಿಬ್ಬರದ್ದು ತಂದೆ ಬೇರೆ, ಮತ್ತೆ ತಾಯಿ ಬೇರೆ. ಅಲ್ಲಿಯೂ ಸಹ ಹಾಗೆ. ಅಲ್ಲಿ ಪಾಂಡವಿನನ್ನು ಹುಟ್ಟಿಸಿದವಳು ಅಂಬಾಲಿಕೆ, ವಿದುರನನ್ನು ಹೆತ್ತವಳು ಅಂಬಿಕೆಯ ದಾಸಿ. ವೇದವ್ಯಾಸರು ಇಬ್ಬರಿಗೂ ಮಗು ಕೊಟ್ಟವರು. ಅಲ್ಲಿಯೂ ತಂದೆ ಒಂದೇ, ತಾಯಿ ಬೇರೆ. ಇಲ್ಲಿಯೂ ತಂದೆ ಒಂದೇ, ತಾಯಿ ಬೇರೆ. ಹೀಗೆ ಕುಂತಿ ಮತ್ತು ಆರುಣಿ. ಅದರಿಂದ ಕುಂತಿ ಎಲ್ಲಿ ಕೂತದ್ದು? ತಂಗಿ ಮನೆಯಲ್ಲಿ ಕೂತದ್ದು. ಇವರು ಹೊಡಿಬೇಕು ಚೆನ್ನಾಗಿ ವಿಮರ್ಶಕರಿಗೆ. ಗಂಡನ ತಮ್ಮ ಮನೆಯಲ್ಲಿ ಕೂತಲು ಅಂತ ಹೇಳಿಕೊಳ್ಳುವವರು ತನ್ನ ತಂಗಿ ಮನೆಯಲ್ಲಿ ಕೂತರು ಅಂತ ಹೇಳಬೇಡವಾ? ಹತ್ತಿರ ಮೊದಲು ತಂಗಿ ಅಲ್ವಾ, ಮನೆಯಲ್ಲಿದ್ದ ಹುಡುಗಿ ಅವಳಲ್ವಾ? ಮತ್ತೆ ಬಂದದ್ದು ಗಂಡ, ಮತ್ತೆ ಬಂದದ್ದು ಗಂಡನ ತಮ್ಮ ಅಲ್ವಾ ಅರಸೊತ್ತಿಗೆಯಲ್ಲಿ? ಎಂತ ಮಾತಾಡ್ತಾರೆ. ಇದಕ್ಕೆ ಹೇಳಿದ ವೇದವ್ಯಾಸರು ಧೃತಿಂ ಕುಂತ್ಯಾಹ. ಇಂತಹ ನಾಲಿಗೆಗಳಿಗೂ ಹೆದರದೆ ಬಗ್ಗದೆ ಬಹಳ ಚೆನ್ನಾಗಿ ತನ್ನ ಬದುಕನ್ನು ರೂಪಿಸಿಕೊಟ್ಟವಳು. ಅದನ್ನು ಧೃತಿ, ಅದು ಕೆಲಸ ಮಾಡುವಲ್ಲಿ ಬೇಕಾಗಿರತಕ್ಕಂತಹ ಆರಂಭದ ಯಾವುದಕ್ಕೂ ಬಗ್ಗದೆ, ಹಿಂಜರಿಯದೆ, ಹೆದರಿಕೊಳ್ಳದೆ, ಎಲ್ಲವನ್ನು ಧಾರಣೆ ಮಾಡಿಕೊಂಡು ಸಹಿಸಿಕೊಂಡು ಅತ್ಯುತ್ತಮವಾದ ಕರ್ಮದಲ್ಲಿ ನಿಲ್ಲತಕ್ಕಂತಹ ಸ್ಥಿತಿ, ಅದು ಸಾತ್ವಿಕನತ್ತು. ಹೆಚ್ಚಿನವರಿಗಿರುತ್ತೆ ಧೃತಿ, ಆದರೆ ಕೊನೆಗೆ ಉತ್ಸಾಹ ಇರುವುದಿಲ್ಲ. ಮೊದಲು ಮಾಡಲಿಕ್ಕೆಲ್ಲ ಇರ್ತದೆ, ಧೈರ್ಯ ಹೇಳುವವರು 100 ಜನ ಬೇರೆ ಇರ್ತಾರೆ. ಮತ್ತೆ ಅದೇ ರೀತಿಯಾದ ಕರ್ಮದ ಮುಂದರಿಕೆಯಲ್ಲಿ ಕೊನೆಯಲ್ಲಿ ಉತ್ಸಾಹವೇ ಕುಗ್ಗಿರ್ತದೆ. ಎಂತ ಒಮ್ಮೆ ಮುಗ್ದರೆ ಸಾಕು ಅಂತ ಕಾಣುತ್ತೆ. ಯಾವ ಕರ್ಮ ಹಚ್ಚಿಕೊಂಡನು ಹೇಳಿಕೊಂಡು ಬೈತಾನೆ, ಕೊನೆಗೆ ಕರ್ಮವನ್ನು ಬೈತಾ ಇರ್ತಾನೆ. ಮೊದಲೆಲ್ಲ ಬಹಳ ಚೆನ್ನಾಗಿರುತ್ತದೆ, ಕೊನೆಗೆಲ್ಲ ಹಾಳಾಗಿ ಹೋಗ್ತದೆ. ಆದ್ದರಿಂದ ಧೃತಿ ಸಮನ್ವಿತ, ಉತ್ಸಾಹ ಸಮನ್ವಿತ ಎನ್ನುವಲ್ಲಿ ಧೃತಿ ಸಮನ್ವಿತ ಸರಿ, ಉತ್ಸಾಹ ಸಮನ್ವಿತ ಆಗುವುದಿಲ್ಲ, ಉತ್ಸಾಹ ಅನ್ವಿತನ ಆಗ್ಬೋದು. ಕೆಲವು ಉತ್ಸಾಹವಿಗೆ ಇರುವುದಿಲ್ಲ ಕೆಲವರಿಗೆ. ಅಂದರೆ 2 ಶಬ್ದಗಳನ್ನು ಕೃಷ್ಣ ತುಂಬ ಚೆನ್ನಾಗಿ, ಅಂದರೆ ಒಂದರೊಳಗೊಂದು ಸೇರಬಹುದು, ಬಿಟ್ಟಿರಬಹುದು, ಒಂದೇ ಇರಬಹುದು, ಒಂದರ ಹಾಗೆ ಇನ್ನೊಂದು ಕಾಣಬಹುದು. ಕೆಲವರಿಗೆ ಉತ್ಸಾಹ ಇರ್ತದೆ, ಒಂದು ಚೂರು ಧೈರ್ಯ ಇಲ್ಲ, ಮಾಡಲಿಕ್ಕೆ ಧೈರ್ಯ ಇಲ್ಲ, ಮಾಡಬೇಕು ಅಂತ ಒಂದು ಹುರುಪು ಇದೆ, ಹೋಗ್ತೇನೆ. ಮತ್ತು ಉತ್ಸಾಹ ಅಂದರೆ ಬಹಳ ಸುಂದರವಾಗಿರತಕ್ಕಂತಹ ಸಹನೆಯ, ಅಂದರೆ ಉತ್ತಮವಾದ ಸಹನೆ. ಅದ್ರ ತೊಂದರೆ ಇಲ್ಲ, ಕಡ್ದು ಹಾಕಿದ್ರೂ ತೊಂದರೆ ಇಲ್ಲ, ಮಾಡ್ತೇನೆ, ಮುನ್ನುಗ್ತೇನೆ, ಅದಲ್ಲ. ಇದು ಒಂದು ರೀತಿಯ ಭಯವನ್ನುಂಟು ಮಾಡುವ ವಾತಾವರಣ, ಅದು ಬರೋದಿಲ್ಲ. ಆದರೆ ಉತ್ಸಾಹ ಅಂದರೆ ಉತ್ತಮವಾಗಿರ್ತಕ್ಕ ಸಹನೆ, ಉತ್ತಮವಾದದ್ದು, ಒಳ್ಳೆಯ ರೀತಿ. ಆದ್ದರಿಂದ ಹಿಂದೆ ಹೇಳಿದ್ದು ದುಃಖ ಬಂದಾಗ ಬಿಡಬೇಕು, ಇಲ್ಲ, ದುಃಖ ಸಹಿಷ್ಣುತೆ ಉಂಟು ಅಂತಾನೆ ಮಾಡುವಾಗ ಸಾತ್ವಿಕರು ದುಃಖವನ್ನು ನುಂಗಬೇಕಾಗತ್ತೆ. ರಾಮಾನುಜರು ಧೃತಿ ಶಬ್ದಕ್ಕೆ ಅದೇ ಅರ್ಥ ಬರೆದ್ರು.
ಮಾಡುವ ಕರ್ಮದಲ್ಲಿ ಬರತಕ್ಕಂಥ ದುಃಖವನ್ನು ಧಾರಣೆ ಮಾಡುವ ಸಾಮರ್ಥ್ಯವೇ ಧಾರಣೆ ಅಂತ. ಶಂಕರಾಚಾರ್ಯರು ಕೇವಲ ಧಾರಣೆ ಬರೀತಾರೆ. ಧಾರಣೆ ಅಂದರೆ ಕರ್ಮವನ್ನು ಮಾಡುವಾಗ ಅವನ ಮನೋಧಾರಣೆ ಇದ್ದ ಹಾಗೆ ಅಂತ. ಎಲ್ಲ ಒಂದು ಮೂಲೆಯ ಅರ್ಥ, ಆದರೆ ಎಲ್ಲ ಅರ್ಥದಲ್ಲಿ ಬಹಳ ಚೆನ್ನಾಗಿ ಅವನು ತಾನು ಮಾಡಬೇಕು ಅನ್ನುವುದರಲ್ಲಿ ಸಮರ್ಪಕವಾಗಿರತಕ್ಕಂತಹ ಮನೋಧಾರಣೆಯೊಂದಿಗೆ ತೆರೆದುಕೊಳ್ಳುವಂಥದ್ದು. ಕರ್ಮ ಆರಂಭ ಮಾಡುವಲ್ಲಿ ಯಾವುದೇ ರೀತಿಯಾದ ಹೆಚ್ಚು ಕಡಿಮೆ ಇಲ್ಲದೆ ತೆರಳುವಂತಹ ಕ್ರಮಕ್ಕೆ, ಧೈರ್ಯ ಅಂದರೆ, ಧೀರ ಅಂದರೆ, ಧೃತಿ ಅಂದರೆ ಧಿಯಾ ರಮತೆ ಅಂತ ಬುದ್ಧಿಮಂತಿಕೆಯಲ್ಲಿ ಕೆಲಸ ಮಾಡಿಕೊಂಡು ಹೋಗುವ ಕ್ರಮ ಬದ್ಧತೆ, ಅದೇ ಮನೋಧಾರ್ಢ್ಯ, ಅದೇ ಮನಸ್ಸಿನ ಜ್ಞಾನ ಚಿಂತನೆ. ಒಂದು ದೃಷ್ಟಿಯಿಂದ ಕೃಷ್ಣ ಧೃತಿ ಎನ್ನುವಲ್ಲಿ ವಿಶೇಷವಾಗಿರತಕ್ಕ ಜ್ಞಾನಬಲವನ್ನು ಹೇಳಿದ, ಉತ್ಸಾಹ ಎನ್ನುವಲ್ಲಿ ಮೈಯ ಕಸುವನ್ನು ಹೇಳ್ತಾನೆ. ಅದರಿಂದ ಎರಡು ಬಲಗಳ ಸಮನ್ವಯವನ್ನು ಇಲ್ಲಿ ಉಲ್ಲೇಖ ಮಾಡಿದಾಗೆ ಕಾಣುತ್ತೆ. ಅದೆಲ್ಲ ಅರ್ಥ ಇಲ್ಲ, ಅದಕ್ಕೆ ಹೇಳಿದೆ ನಾನು, ತುಂಬ ಅರ್ಥ ಇಲ್ಲಿದೆ ಅಂತ. ಅದನ್ನು ಲೆಕ್ಕ ಮಾಡಿಸ್ಲಿಕ್ಕೆ ಧೃತಿ ಶಬ್ದಕ್ಕೆ ಎಷ್ಟೋ ಅರ್ಥ ಆಗುತ್ತೆ. ಜ್ಞಾನದ ಮತ್ತು ಮೈಯ ಬಲದ ಅಂದರೆ ಹಿಂದೆ ಹೇಳಿದ್ದ, ಶರೀರದಲ್ಲಿ ಇರತಕ್ಕ ಬಲವನ್ನು ನಿರ್ಲಕ್ಷಿಸಿ ಯೋಚನೆ ಮಾಡಿಕೊಳ್ಳದೆ ಕೆಲಸ ಕಚ್ಚುವುದು ತಾಮಸ ಅಂತಿದ್ದ, ಪೌರುಷಂ ಅನವೇಕ್ಷ್ಯ ಅಂದಿದ್ದ ತತ್ ತಾಮಸಂ ಅಂತ. ಇಲ್ಲಿ ಉಲ್ಲೇಖ ಮಾಡ್ತಾನೆ ಅವನ ಮನೋಬಲ ಎಷ್ಟು, ಜ್ಞಾನಬಲ ಎಷ್ಟು, ವಿಷಯ ಎಷ್ಟು ತಿಳ್ಕೊಂಡಿದ್ದಾನೆ, ಮೈಯಲ್ಲಿ ಎಷ್ಟು ಕಸುವಿದೆ, ಅವನ ಆರೋಗ್ಯ ಹೇಗೆ, ಅವನ ದೇಹದ ಸ್ಥಿತಿ ಏನು ಎಲ್ಲ ಇಟ್ಕೊಳ್ತಾನೆ. ಆದ್ದರಿಂದ ಇವತ್ತು ಮೆಟ್ಲೋತ್ಸವ ಹೇಳಿಕೊಂಡು ನಾವು 90 ವರ್ಷದವನನ್ನು ಹೇಳ್ಕೊಂಡು ಗೋವಿಂದ ಗೋವಿಂದ ಇನ್ನೊಂದೇ ಮೆಟ್ಲು ಉಸಿರವನ ಪಾಪ ಒಂದು ಮೆಟ್ಲಿಗೆ 4 ಉಸಿರು ಸಾಯ್ತಾ ಉಂಟು. ಏನು ಕರ್ಮಕ್ಕೆ ಮಾಡೋದು ಹೇಳ್ತಾರೆ, ಪುಣ್ಯ ಯಾರಿಗೂ ಬರುವುದಿಲ್ಲ ಅಂತ. ಅವನ ಬದಲಿಗೆ ನಾವೇ 2 ಸತಿ ಹೋಗಿ ಕೆಳಗಿಲ್ವ, ಪರವಾಗಿಲ್ಲ. ಅಶಕ್ತನನ್ನು ಸ್ನಾನ ಮಾಡಿಸುವಾಗ ಹೇಳ್ತಾರೆ ಸಪ್ತಕೃತ್ವೋ ವಿಶುದ್ಧತಿ ಅಂತ. ಒಬ್ಬ ರೋಗಿ ಇದ್ದಾನೆ, ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ, ಅಯ್ಯೋ ಕೃಷ್ಣಾಷ್ಟಮಿ ಮುಳುಗಿಸ್ತೇನೆ, ಅಯ್ಯ ಸಾಯ್ತೇನೆ ಅಂತಾನೆ, ದಮ್ಮೆ ನೀರು ತರಬೇಡ ಅಂತಾನೆ. ಅಂಥವನನ್ನು ನೀನು ಸ್ನಾನ ಮಾಡಿ ಮುಟ್ಟು, ಮತ್ತೊಮ್ಮೆ ಸ್ನಾನ ಮಾಡಿ ಮುಟ್ಟು, ಅವನು ಮಡಿಯೇ ಆಗ್ತಾನೆ, ಆಯ್ತಲ್ಲ ಅಂತಾನೆ. ಶಾಸ್ತ್ರದವರು ಅವಕಾಶ ಕೊಡ್ತಾರೆ, ಏನು ಕರ್ಮಕ್ಕೆ ಮಾಡ್ತಿ. ಅದನ್ನು ಧೃತ್ಯುತ್ಸಾಹ ಸಮನ್ವಿತ ಎನ್ನುವಲ್ಲಿ ಉತ್ಸಾಹ ಶಬ್ದಕ್ಕೆ ಬಹಳ ಚೆನ್ನಾಗಿ ದೇಹದ ಬಲ ನೋಡು, ಜ್ಞಾನದ ಬಲ ನೋಡು, ಚೆನ್ನಾಗಿ ವಿಚಾರ ಗಳಿಸು. ವಿಷಯ ಗೊತ್ತಿಲ್ಲದೆ ಕೈ ಹಾಕಬೇಡ, ನಮಗೆ ಗೊತ್ತಿಲ್ಲ ಅವ್ರು ಮಾಡ್ತಾರೆ, ಬೇಡ ಮಾಡಬೇಡ ಅಂದ. ಇಬ್ಬರಿಗೂ ಬೇಕು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ಎನ್ನುವಲ್ಲಿ ಪ್ರತಿಯೊಬ್ಬನಿಗದು ಕರೋತಿ ಕಾರಯತಿಶ ಯೋ ಹವಾ ಅವಿದಿತ ಅರ್ಥಷ್ಟಂದೋ ದೈವತ ಬ್ರಾಹ್ಮಣೇನ ಯಜತೆ ಯಾಜಯತಿ. ಎರಡುಂಟು, ಮಾಡುವುದು ಮಾಡಿಸುವುದು, ಎರಡರಲ್ಲಿ ತಪ್ಪಿದೆ ಅಂದಾನೆ. ಇದೆಲ್ಲ ಉಲ್ಲೇಖ ಮಾಡಲಿಕ್ಕೆ ಧೃತ್ಯುತ್ಸಾಹ ಸಮನ್ವಿತ. ಮತ್ತೆ ಫಲದ ವಿಷಯದಲ್ಲಿ ಸಿದ್ಧ್യോ ನಿರ್ವಿಕಾರ, ಆಯ್ತಾ ಬಿಡುತ್ತಾ ಎರಡಕ್ಕೂ ಒಂದೇ ಬಗೆ. ಎಲ್ಲ ಕರ್ಮಗಳನ್ನು ಶುರು ಮಾಡಿದ ತಕ್ಷಣ ಕೊನೆ ಆಗಲೇಬೇಕು ಅಂತ ಹಠ ಇಲ್ಲ, ನಿರ್ಬಂಧ ಇಲ್ಲ, ಗಲಾಟೆ ಇಲ್ಲ, ಆಗಲಿಲ್ಲ ಆತ್ಮಹತ್ಯೆ ಅಂತೂ ಇಲ್ಲ, ಹಾಳು ಮಾಡಲಿಕ್ಕಿಲ್ಲ, ಹೇಳಿಕೊಂಡು ಬರಲಿಕ್ಕಿಲ್ಲ, ಕರ್ಮವೇ ಹಾಳು ಅಂತ ಶಾಸ್ತ್ರಕ್ಕೆ ಬೈಲಿಕ್ಕಿಲ್ಲ, ದೇವರೇ ಸರಿ ಇಲ್ಲ ಅಂತ ದೇವರನ್ನು ನಿಂದೆ ಮಾಡಲಿಕ್ಕಿಲ್ಲ. ಸಿದ್ಧ್യോ ನಿರ್ವಿಕಾರ, ಸಿದ್ಧಿ ಆಗಲಿ ಅಸಿದ್ಧಿ ಆಗಲಿ. ಯತ್ನೇ ಕೃತೆ ಯದ್ದಿನ ಸಿದ್ಧ್ಯತಿ ಕೋತರ್ದೋಷ. ಸುಭಾಷಿತಕಾರ ಹೇಳ್ತಾನೆ, ಮಾಡುವ ಕೆಲಸ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಅರಿತು ಮಾಡಿದ್ದೇವೆ, ಆಗಲಿಲ್ಲ ಅಷ್ಟು, ಏನಿಲ್ಲ. ನಮ್ಮಲ್ಲಿ ಆಗಿರತಕ್ಕ ಮೋಸ ಇಲ್ಲ, ಪ್ರಾಮಾಣಿಕತೆ ಇದೆ, ಅನ್ಯಾಯ ಆಗಲಿಲ್ಲ, ಸತ್ಯ ಇದೆ, ಆದರೂ ಫಲ ಸಿಕ್ಕಿಲ್ಲ, ಪರವಾಗಿಲ್ಲ. ಟಾಲ್ಸ್ಟಾಯ್ ಕತೆ ಒಂದು ಬರೆದಿಂದ, ಸತ್ಯ ಗಾಡ್ ಸೀಸ್ ದ ಟ್ರುತ್ ಅಂತ, ಬಟ್ ವೈಟ್ಸ್, ದೇವರು ನೋಡ್ತಾನೆ ಸತ್ಯವನ್ನು, ಆದರೆ ಕಾಯ್ತಾನೆ ಅರ್ಥ ಗೊತ್ತಿಲ್ಲ. ಅಂದರೆ ದೇವರು ನೋಡ್ತಾನೆ ಎನ್ನುವುದು ಸತ್ಯ, ಸತ್ಯವನ್ನು ನೋಡ್ತಾನೆ ಎನ್ನುವುದು ಸತ್ಯ, ಆದರೆ ಕಾಯ್ತಾನೆ ಎನ್ನುವುದು ಗೊತ್ತಿಲ್ಲ. ಎಷ್ಟು ಜನರಿಗೆ ಯಾವತ್ತಿನವರೆಗೆ ಯಾವ ರೀತಿಯಲ್ಲಿ ಫಲವನ್ನು ಕೊಡುವ, ಅದು ಒಂದು ದೊಡ್ಡ ಕಥೆ ಬರೀತಾನವನು. ನಾಳೆ ಚೆನ್ನಾಗಿರತಕ್ಕಂಥ ಒಂದು ಕತೆ, ಯಾವನೊಬ್ಬನನ್ನು ಮಾಡಿ ಯಾರೋ ಆಕ್ಸನೋ ಅಂತ ಏನೋ ಅವನ ಹೆಸರು ಹಾಕಿ ಅವನೊಂದು ಕತೆ ಬರೆದು ಬಿಡ್ತಾನೆ. ಅವನು ಹೋಗುವಾಗ ದಾರಿಯಲ್ಲಿ ಅವನ ಮಿತ್ರ ಒಬ್ಬ ಸಿಗ್ತಾನೆ. ಇವನೇನು ಮುಂದುವರಿಸ್ತಾನೆ ಬೆಳಿಗ್ಗೆ ಬೇಗ ಎದ್ದು, ಆದರೆ ಮಿತ್ರರನ್ನು ಯಾರೋ ಕೊಲೆ ಮಾಡಿರ್ತಾರೆ ಗೊತ್ತಿಲ್ಲ, ಅವನ ಚೀಲದಲ್ಲಿ ಚೂರಿ ಹಾಕಿರ್ತಾರೆ. ಅವನನ್ನು ಮುಂದಿನ ಹಂತದಲ್ಲಿ ಹಿಡ್ಕೊಳ್ಳುತ್ತಾರೆ. ಚೂರಿ ನಿನ್ನ ಕೈಯಲ್ಲಿ ಇರೋದ್ರಿಂದ ಕೊಂದದ್ದು ನೀನೇ ಹೇಳಿಕೊಂಡು ಅವನನ್ನು ಒಳಗಾಗ್ತಾರೆ. ಆದರೆ ಮತ್ತೆ ಅದೇ ಕಾರಾಗೃಹಕ್ಕೆ ಅದೇ ಕೊಂದವನು ಅಲ್ಲಿ ಸಿಕ್ಕಿದಾಗ, ಸುರಂಗ ತೋಡಿದಾಗ ಇವನು ಸತ್ಯ ಹೇಳಿ ಅವನು ಸುದ್ದಿ ಹೇಳದೆ ನನಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತವ. ಅವನು ಪಶ್ಚಾತ್ತಾಪಾಗಿ ಕೊಂದದ್ದು ನಾನೇ ಮಾರಾಯ, ನಿನಗೆ ಶಿಕ್ಷೆ ಆಗಿದೆ 10-20 ವರ್ಷ, ಹೆಂಡತಿ ಮಕ್ಕಳು ಎಲ್ಲಿಯೋ ಏನೋ, ಅವರಿಗೂ ಸಂಶಯ, ನೀನೇ ಕೊಂದಿಯೇನು ಕೊನೆಗೆ ದುಡ್ಡಿಗೋಸ್ಕರ. ಆದ್ದರಿಂದ ಮನುಷ್ಯ ಸಂಶಯ ಪ್ರವೃತ್ತಿಗೆ, ಆಪಾದನೆಗೆ, ಆರೋಪಕ್ಕೆ ಯಾರನ್ನೂ ಈಡು ಮಾಡ್ತಾರೆ. ಯಾವತ್ತು ಏನೂ ತೊಂದರೆ ಇಲ್ಲ. ಸತ್ಯವನ್ನು ಕಣ್ಗೊಳಿಸಲಿಕ್ಕೆ ಯಾವತ್ತೂ ಯಾರಿಗೂ ಇಷ್ಟ ಆಗುವುದಿಲ್ಲ ಹುಡುಕ್ಲಿಕ್ಕೆ. ನಾನು ಹೆಚ್ಚಾಗಿ ಹೇಳುವುದುಂಟು, ಸತ್ಯ ದೇವತೆ ವನಪು ವಯ್ಯಾರದಿಂದ ಶುದ್ಧ ಸೀರೆಯನ್ನು ಮೈಗೆ ಹಚ್ಚಿಕೊಂಡು ಅಲಂಕರಿಸಿಕೊಂಡು ಹೊರಗೆ ಬಂದಾಗಲೇ
ಸುಳ್ಳು ದೇವತೆ, ಮನ ಬಿಚ್ಚಿದವಳು, ಮೈ ತೆರೆದುಕೊಂಡವಳು, ಊರೆಲ್ಲ ಸುತ್ತಿ ತಿರುಗಿ ಎಲ್ಲರಿಗೂ ಸೆರಗು ಹಾಸಿ ಹಿಂದೆ ಬಂದಾಗಿರ್ತದೆ ಅಂತ. ಇದು ಸತ್ಯಕ್ಕೂ ಸುಳ್ಳಿಗಿರತಕ್ಕಂತಹ ವ್ಯತ್ಯಾಸಗಳು. ಅವಳು ನಗ್ನಳಾಗಿ ನಿಂತು ಜಗತ್ತಿನ ಜನರಿಗೆಲ್ಲ ತನ್ನ ಸೆರಗನ್ನು ಕೊಟ್ಟಾಯಿತು, ಎಲ್ಲರಿಗೂ ಇಷ್ಟಪಟ್ಟಾಯಿತು, ಮತ್ತು ಎಲ್ಲರೂ ಸುಳ್ಳಿನೊಟ್ಟಿಗೆ ದಾಂಪತ್ಯ ಮಾಡಿ ಆಯಿತು. ಇನ್ನು ಸತ್ಯ ಬಂದು ಇದು ಸತ್ಯ ವಿಷಯ ಹೇಳಿದರೆ ಕೇಳ್ತಾರ? ಎಲ್ಲಿದೆ ಮಾನವಂತರಿಗೆ ಬೆಲೆ ಅಂತ ಹೇಳ್ತೇನೆ. ಆದ್ದರಿಂದ ಸತ್ಯದೇವತೆ ಹೊರಟು ಬರುವಷ್ಟರಲ್ಲಿ ಸುಳ್ಳು ಊರೆಲ್ಲ ಸುತ್ತಿ ಹಿಂದೆ ಬಂದಾಯಿತು. ಅದು ಹಿಂದೆ ಬಂದಾಗಿದೆ, ಇನ್ನೆಂಥ ಕತೆ ಉಂಟು? ಊರೆಲ್ಲ ಹಾಳು ಮಾಡಿ ಆಗಿದೆ. ಇದು ನಮ್ಮ ಕತೆ, ಇದು ವಾಸ್ತವ. ಅದನ್ನು ಸಿದ್ಧೋ ನಿರ್ವಿಕಾರ ಅಂದ. ನೀನು ತಟಸ್ಥನಾಗಿರು, ಫಲದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಫಲದ ಬಗ್ಗೆ ಅಲ್ಲ, ಕರ್ಮದ ಬಗ್ಗೆ ಬೇಡ ಅಂದ. ಸಿದ್ಧೋ ನಿರ್ವಿಕಾರ ಅಂದ. ಕರ್ಮ ಸಿದ್ಧಿ ಆಗಲಿ ಆಗದೇ ಇರಲಿ, ಕರ್ಮ ನಡೆಯಲಿ ನಡೆದಿರಲಿ, ಮಾಡಬೇಕು ಹೊರಟಿಯ. ಅದಕ್ಕೆ ಕೃಷ್ಣ ಶಾಸ್ತ್ರಗಳಲ್ಲಿ ಹೇಳಿದ ಒಂದು ಸಂದೇಶವನ್ನು ಗಟ್ಟಿ ಮಾಡಿದ. ಅದನ್ನು ಹಿಂದೆ ಹೇಳಿದ್ದವನು. ಇದೆಲ್ಲ ಶ್ಲೋಕಗಳು ಹಿಂದೆ ಬಂದದ್ದೇ, ಚಿಂತನೆಗಳಲ್ಲಿ ಬಂದಾಗ ಒಂದೊಂದು ತುಂಡು ತುಂಡು ಲಕ್ಷಣ, ಸ್ಥಿತಪ್ರಜ್ಞನ ಲಕ್ಷಣಕ್ಕೆಲ್ಲ ಬಂದಾಗ ಭಗವಂತನ ಕೆಲಸದಲ್ಲಿ ಒಂದು ಚೂರಾದರೂ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಪೂರ ಆಗಬೇಕು ಅಂತ ಇಲ್ಲ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ವಿಷ್ಣು ಧರ್ಮೇನ ನಿಷ್ಫಲ. ಯಾಕೆ? ಫಲ ಕೊಡುವವ ಸ್ವಾಮಿ ದೇವರಾದ್ದರಿಂದ ಅದು ವಿಷ್ಣು. ಇನ್ಯಾರ ಧರ್ಮದಲ್ಲಿ ಅಲ್ಲ. ಇನ್ಯಾರ ಕೆಲಸ ನೀವು ಮಾಡಲಿಕ್ಕೆ ಹೊರಟರು ಅರ್ಧದಲ್ಲಿ ಕೈ ಕೊಟ್ಟರೆ ನಿಮಗೆ ಪೆಟ್ಟುಂಟೆ. ಪೂರ್ತಿ ಆದರೆ ಲೆಕ್ಕಾಚಾರ ಮಾಡಿ ಫಲ ಸಿಗ್ತದೆ. ಅದು ತಪ್ಪೋ ಸರಿಯೋ ಅದು ಬೇರೆ. ಅರ್ಧದಲ್ಲಿ ಬಿಟ್ಟದ್ದಕ್ಕೆ ಪೂರ್ತಿ ಪೆಟ್ಟು ಸಿಗ್ತದೆ. ಮಾಡಲಿಕ್ಕೆ ಶುರು ಮಾಡಿದ್ಯಾಕೆ? ಯೋಚನೆ ಯಾಕೆ ಮಾಡಲಿಲ್ಲ? ಅಯ್ಯ ಗೊತ್ತಿಲ್ಲ, ಸಾಹಿತ್ಯನ ಹೇಗೆ ಗೊತ್ತಾಯಿತು? ಅದಕ್ಕೆ ಹೇಳಿದ್ದು ಧೃತ್ಯುತ್ಸಾಹ ಸಮನ್ವಿತ. ನೀನು ಎಷ್ಟು ಸಮಯದವರೆಗೆ ಬದುಕಬಲ್ಲೆ ಎನ್ನುವುದು ಯೋಚನೆ ಮಾಡಿಕೊಂಡು ಕೈ ಹಾಕು ಯಜ್ಞಕ್ಕೆ. ಅದೆಲ್ಲ ಇಟ್ಕೊಳ್ಳಿಕ್ಕೆ ಉಂಟು ಅಂತಾನೆ. ಹೀಗೆಲ್ಲ ಬಹಳ ವಿಚಿತ್ರವಾಗಿರತಕ್ಕ ಸಂಗತಿ. ಅದಕ್ಕೆ ನಾನು ಧೃತ್ಯುತ್ಸಾಹ ಶಬ್ದವನ್ನು ಬಹಳಷ್ಟು ದುಡಿಸಿಕೊಳ್ಳಿಕ್ಕೆ ಉಂಟು ಅಂದೆ. ಉತ್ಸಾಹ ಅದು ಟೀಮ್ ಸ್ಪಿರಿಟ್ ಅಲ್ಲ, ಅಥವಾ ಆಯತ್ತವಾದಂತಹ ಬಲ ಅಲ್ಲ, ಬಲಾಧಾನ ಅಲ್ಲ, ಬಲಾತ್ಕಾರದಲ್ಲಿ ಮಾಡಿಸುವುದು, ಬಂತು ಅಂತ ಹೇಳೋದು ಪ್ರಯೋಜನ ಇಲ್ಲ ಅಂದ. ಅದು ಯಾವುದು ಬಾರದೆ ಸಹಜವಾದ ಶ್ರದ್ಧೆಯೇ ಉತ್ಸಾಹವಾಗಿ, ಭಗವಂತನ ಮೇಲಿನ ನಂಬಿಕೆಯೇ, ದೃಢವಾದ ಚಿಂತನೆಯೇ, ಭಕ್ತಿಯೇ ವಿಶೇಷವಾಗಿರತಕ್ಕ ಮೂರ್ತಿಯಾಗಿ, ಅದೆಲ್ಲ ಧೃತಿ ಶಬ್ದಕ್ಕೆ ಅದನ್ನು ದೇವರನ್ನು ಧಾರಣೆ ಮಾಡಿದ್ದು ಅಂತ ಅರ್ಥ. ಧೃತಿ ಶಬ್ದಕ್ಕೆ ಅರ್ಥ ಭಕ್ತಿ ಇನ್ನೊಂದು ಮುಖ. ಉತ್ಸಾಹ ಅಂದರೆ ಭಗವಂತನ ಮೇಲಿರತಕ್ಕಂಥ ಸೇವೆ ಮಾಡತಕ್ಕಂಥ ಕುತೂಹಲ. ಇಷ್ಟೆಲ್ಲ ಅರ್ಥ ಹಾಕುವಾಗ, ಯಾಕೆಂದರೆ ಉತ್ಸಾಹ ಶಬ್ದವನ್ನು ಬ್ರಹ್ಮದೇವರಲ್ಲಿ ಕೆಲಸದಲ್ಲಿ ಒಂದು ಕಡಿಮೆ ಇದೆ ಅಂತಾನೆ, ಪರಮೋತ್ಸಾಹ ವರ್ಜನಂ. ಅದನ್ನು ಉತ್ಸಾಹ ಅಂದರೆ ಏನು ಅರ್ಥ ಆಯಿತು ನಮಗೆ? ಅದು ಉತ್ಸವದ ಹತ್ತಿರಕ್ಕೆ ಹೋಗುತ್ತೆ ಉತ್ಸಾಹ ಶಬ್ದವು. ಅದನ್ನು ಧೃತ್ಯುತ್ಸಾಹ ಸಮನ್ವಿತನಾಗಿ ಮಾಡುವ ವ್ಯಕ್ತಿ ನಿಜವಾದ ಕರ್ತೃವನ್ನು ಸಾತ್ವಿಕ ಅಂತ ಹೇಳಿ ಕೃಷ್ಣ ಸಾತ್ವಿಕನ ಪರಿಚಯವನ್ನು ಅನೇಕ ಮುಖಗಳಲ್ಲಿ ಹೇಳಿದ್ದಾನೆ. ಇನ್ನು ಕೆಲವು ಕರ್ತೃವಿನ ಲಕ್ಷಣಗಳು ರಾಜಸ ತಾಮಸಗಳಲ್ಲಿ ಬಂದಾಗ ಸಾತ್ವಿಕನ ಮುಖ ತೆರೆದುಕೊಳ್ಳುತ್ತೆ. ಆಗ ನೋಡುವ ಶ್ರೀಕೃಷ್ಣಾರ್ಪಣ, ಆಗ ನೋಡುವ ಶ್ರೀಕೃಷ್ಣಾರ್ಪಣ, ಆಗ ನೋಡುವ ಶ್ರೀಕೃಷ್ಣಾರ್ಪಣ, ಆಗ ನೋಡುವ ಶ್ರೀಕೃಷ್ಣಾರ್ಪಣ, ಆಗ ನೋಡುವ ಶ್ರೀಕೃಷ್ಣಾರ್ಪಣ.